Hello everyone, my name is Irfan. I'm a maths lecturer. Today in this class ನಾವೇನ್ ಮಾಡೋಣ ಅಂದ್ರೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ರೆ ಅಂದ್ರೆ ಸೊ ನಮ್ಗೆ ಎಲ್ಲಾ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡಿದ್ವಿ. ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ನೋಡಿ, ಚಾಪ್ಟರ್ ವೈಸ್ ನೀವು ಅಲ್ಲಿಂದ ಚೆಕ್ ಮಾಡ್ಕೋಬಹುದು. ಅಂಡ್ ನಿಮ್ಗೆ ನೋಡಿ, ಸೊ ಬೋರ್ಡ್ ಎಕ್ಸಾಮ್ ಅಲ್ಲಿ ಔಟ್ ಆಫ್ ಔಟ್ ಮಿಸ್ ಆಗುತ್ತಂದ್ರೆ ಎದರಿಂದ ಮಿಸ್ ಆಗುತ್ತೆ ಅಂದ್ರೆ ನೀವು ಎಂ ಸಿ ಕ್ಯೂಸ್ ಇಂದ 1 ಅಥವಾ 2 ಮಾರ್ಕ್ಸ್ ಹೆಂಗೋ ಹೋಗ್ಬಿಡುತ್ತೆ. ಅದಕ್ಕೆ ಯಾಕಂದ್ರೆ ಅವ್ರು ಕ್ವಶನ್ ಲೆವೆಲ್ ಆಫ್ ಕ್ವಶನ್ 1 ಅಥವಾ 2 ಮಾರ್ಕ್ಸ್ ಕ್ವಶನ್ ಟಫ್ ಕೊಟ್ಬಿಡ್ತಾರೆ, ಅಲ್ಲಿ ನಿಮ್ಗೆ ಮಾರ್ಕ್ಸ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಗೌರ್ಮೆಂಟ್ ಅವರು ಒಂದು ಕ್ವಶನ್ ಬ್ಯಾಂಕ್ ಬಿಟ್ಟಿದ್ದಾರೆ. ಅದರಿಂದ ಪ್ರತಿಯೊಂದು ಚಾಪ್ಟರ್ ಇಂದ 60-70 ಕ್ವಶನ್ಸ್ ಬಿಟ್ಟಿದ್ದಾರೆ. ಅವೆಲ್ಲ ಕ್ವಶನ್ ಸಾಲ್ವ್ ಮಾಡ್ಬಿಟ್ರೆ ಸಾಕು. ನೀವು ಅವೆಲ್ಲ ಕ್ವಶನ್ ಸಾಲ್ವ್ ಮಾಡಿದ್ರೆ 2 ಮಾರ್ಕ್ಸ್ ಕವರ್ ಮಾಡ್ದಂಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಕವರ್ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ನಾನು ಏನ್ ಮಾಡಿದೆ ಅಂದ್ರೆ ಆ ಕ್ವಶನ್ ಬ್ಯಾಂಕ್ ಇಂದ ಪ್ರತಿಯೊಂದು ಚಾಪ್ಟರ್ ಇಂದ ಎಲ್ಲಾ ಚಾಪ್ಟರ್ಸ್ ಇಂಪಾರ್ಟೆಂಟ್ MCQ ಸಾಲ್ವ್ ಮಾಡಿಸಿದ್ದೀನಿ. ಇಂಪಾರ್ಟೆಂಟ್ ಅಲ್ಲ, ಎಲ್ಲ MCQ ಸಾಲ್ವ್ ಮಾಡಿದ್ರಿ. ಅವೆಲ್ಲ MCQ ಸಾಲ್ವ್ ಮಾಡ್ಬಿಟ್ರೆ ಮುಗೀತು. ನೀವು ಯಾವ ತರದ್ದು ಬೇರೆ ಕ್ವಶನ್ ಸಾಲ್ವ್ ಮಾಡೋದೇ ಬೇಕಾಗಿಲ್ಲ. ಬಟ್ ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಬೇರೆ ಕ್ವಶನ್ಸ್ ಕೊಟ್ಟರು ನೀವು ಸಾಲ್ವ್ ಮಾಡ್ತೀರಾ ಅಂತ ಅರ್ಥ. ಓಕೆ, ಅದಕ್ಕೋಸ್ಕರ ನಾನೇನ್ ಮಾಡಿದ್ದೀನಿ, ಪ್ರತಿಯೊಂದು ಚಾಪ್ಟರ್ಸ್ದು MCQ ಸಾಲ್ವ್ ಮಾಡಿಸಿ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಏನಂತ ಟಾರ್ಗೆಟ್ 80 ಔಟ್ ಆಫ್ 80 ಅಂತೇಳಿ. ಓಕೆ, ಇದು ಐ ಬಟನ್ ಇಲ್ಲಿ ಇರುತ್ತೆ ನೋಡಿ, ಇಲ್ಲಾಂದ್ರೆ ನೀವು ವಿಡಿಯೋ ಡಿಸ್ಕ್ರಿಪ್ಷನ್ ಇಲ್ಲಿ ಇರುತ್ತೆ, ಐ ಬಟನ್ ಇಲ್ಲಿ ಇರುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬಹುದು. ಓಕೆ, ಸೊ ಇನ್ನು ನೋಡಿ, ಈಗ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ, ನಾನು ಈ ಕ್ವಶನ್ಸ್ ತಗೊಳ್ತಿದ್ದೀನಲ್ಲ, ಇವೆಲ್ಲ ಕ್ವಶನ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮತ್ತೆ ಮಾಡಲ್ ಕ್ವಶನ್ ಪೇಪರ್ಸ್ ಇಂದ ತಗೊಂಡು ಸಾಲ್ವ್ ಮಾಡ್ತಿದ್ದೀನಿ. ಓಕೆ, ಸುಮ್ಮನೆ ಯಾವ ಬೇಕಲ್ಲ ಕ್ವಶನ್ಸ್ ತಗೊಳ್ತಿಲ್ಲ. ಅದಕ್ಕೆ ಬೇಕಾದ್ರೆ ನೋಡಿ, ಆಲ್ಮೋಸ್ಟ್ ನಾನು ಮಾಡಿಸಿದ ಕ್ವಶನ್ನೇ ಬರ್ತಾವೆ ನಿಮ್ಗೆ ಎಕ್ಸಾಮ್ ಅಲ್ಲಿ. ಓಕೆ, ಅದಕ್ಕೋಸ್ಕರ ಇವೆಲ್ಲ ಕ್ವಶನ್ಸ್ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ ನೀವು. ಅಂಡ್ ಈ ಕ್ಲಾಸಸ್ PDF ನೋಟ್ಸ್ ಇರುತ್ತಲ್ಲ, ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಅಂಡ್ ನಿಮ್ಗೆ ನೋಡಿ, ವಿಡಿಯೋ ಕ್ವಾಲಿಟಿ ಕೆಲವೊಬ್ಬರಿಗೆ ಬಹಳ ಚೆನ್ನಾಗಿ ಬರ್ತಿರಲ್ಲ, ಅವ್ರು ಏನ್ ಮಾಡಿ 360p ಅಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ. 360p ಅಲ್ಲಿ ಇಟ್ಕೊಂಡ್ರೆ ಬಹಳ ಚೆನ್ನಾಗಿ ಬರುತ್ತೆ. ಇನ್ನೂ ಚೆನ್ನಾಗಿ ಬರ್ಬೇಕಂದ್ರೆ 720p ಅಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ. ಅಂಡ್ ಕೆಲವೊಬ್ಬರಿಗೆ ವಿಡಿಯೋ ಬಹಳ ಸ್ಲೋ ಅನ್ಸುತ್ತೆ, ಅವ್ರು ಏನ್ ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಸ್ಪೀಡ್ ಅನ್ಸುತ್ತೆ ಅವರು ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಈಗ ನೋಡಿ, ಫಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡೋಣ. ಫೈಂಡ್ ದ ಏರಿಯಾ enclosed by a circle x² + y² that is equal to a². ಓಕೆ, ಯೂಸಿಂಗ್ ದ ಇಂಟಿಗ್ರೇಷನ್. ಫಸ್ಟ್ ನೋಡಿ, ಇದು ನಮ್ಗೆ ಏನ್ ಇದ್ರ ಮೀನಿಂಗು, x² + a², x² + y² ದಟ್ ಇಸ್ ಈಕ್ವಲ್ ಟು a². ಅಂದ್ರೆ ದಿಸ್ ಇಸ್ ಏರಿಯಾ ಆಫ್ ಸರ್ಕಲ್ ಇದು. ಓಕೆ, ಇದು ಸರ್ಕಲ್ ನಮ್ಗೆ ಯಾವ ತರ ಅಂದ್ರೆ x² + a² + x² + y² + a² ಅಂದ್ರೆ ಸೊ ದ ಸರ್ಕಲ್ಸ್ ಸೆಂಟರ್ ಎಟ್ ದಿ ಒರಿಜಿನ್ ಇದೆ ಅಂತ ಅರ್ಥ. ಸರ್ಕಲ್ ಸೆಂಟರ್ ಎಷ್ಟಿದೆ, ಒರಿಜಿನ್ ಮೇಲೆ ಇದೆ ಅಂದ್ರೆ ಇದು ಈ ತರ ಬರುತ್ತೆ ನಮ್ಗೆ ಸರ್ಕಲ್. ಓಕೆ, ಇದು ಸರ್ಕಲ್ ತರ ಇಲ್ಲ, ಬಟ್ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೇಕಾದ್ರೆ ಇಲ್ಲಿ ಸರ್ಕಲ್ ತಗೊಂಬಿಡ ಅಂತ ಹೇಳಿ, ಇದೆಲ್ಲ ತೆಗೆದು ಸರ್ಕಲ್ ತಗೊಂಬಿಡ, ಚೆನ್ನಾಗಿರೋದು. ಮತ್ತೆ ಯಾಕೆ ಇಲ್ಲಿರುತ್ತೆ ಸರ್ಕಲ್. ಓಕೆ, ಈ ಸರ್ಕಲ್ ತಗೊಂಬಿಟ್ಟಿವಿ. ಓಕೆ, ಸರ್ಕಲ್ ತಗೊಂಡ್ಮೇಲೆ ನೆಕ್ಸ್ಟ್ ನೋಡಿ, ಈ ಸರ್ಕಲ್ದು ಸೆಂಟರ್ ಎಲ್ಲಿರುತ್ತೆ, ಒರಿಜಿನ್ ಮೇಲೆ ಇರುತ್ತೆ. ಓಕೆ, ಇದು ಸೆಂಟರ್ ಅನ್ಕೊಳ್ಳಿ, ಇದು ಒರಿಜಿನ್ ಮೇಲೆ ಇರುತ್ತೆ. ಓಕೆ, ನಾವು ಡಿಸ್ಟೆನ್ಸ್ ಫ್ರಮ್ ಹಿಯರ್ ಟು, ಇಲ್ಲಿಂದ ಇಲ್ಲಿರೋ ಡಿಸ್ಟೆನ್ಸ್ ಏನಿರುತ್ತೆ ಅಂದ್ರೆ ರೇಡಿಯಸ್ ಆಫ್ ದಿ ಸರ್ಕಲ್. ರೇಡಿಯಸ್ ಆಫ್ ದಿ ಸರ್ಕಲ್ ಅಂದ್ರೆ ಎ ಇತ್ತು, ಹೌದಾ? ದಿಸ್ ಎ ಇರುತ್ತೆ. ಇಲ್ಲಿಂದ ಡಿಸ್ಟೆನ್ಸ್ ಏನಿರುತ್ತೆ ಇರುತ್ತೆ. ಸೊ ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಏರಿಯಾ ಆಫ್ ದಿಸ್ ಸರ್ಕಲ್. ಈ ಸರ್ಕಲ್ ಏರಿಯಾ ಕಂಡು. ಸೊ ನಾನು ಏನ್ ಮಾಡಿ, ಯೂಸಿಂಗ್ ದ ಇಂಟಿಗ್ರೇಷನ್ ಯೂಸ್ ಮಾಡ್ಕೊಂಡು ಏರಿಯಾ ಆಫ್ ಸರ್ಕಲ್. ಸೊ ವಾಟ್ ವಿ ವಿಲ್ ಡೂ ಮೀನ್ಸ್ ವಿ ವಿಲ್ ಕನ್ಸಿಡರ್ ಎ ಸ್ಮಾಲ್ ಎಲಿಮೆಂಟ್ ಇಯರ್. ಓಕೆ, ಈ ಸ್ಮಾಲ್ ಎಲಿಮೆಂಟ್ ಕನ್ಸಿಡರ್ ಮಾಡ್ತೀವಿ. ಈ ಸ್ಮಾಲ್ ಎಲಿಮೆಂಟ್ ವಿಡ್ತ್ ಎಷ್ಟಿರುತ್ತೆ ಅಂದ್ರೆ ಸೊ ದಟ್ ಈಸ್ dx ಇರುತ್ತೆ. ಓಕೆ, ಸಾರಿ, ಲೆಂತ್ ಏನಿರುತ್ತೆ dx ಇರುತ್ತೆ. ಅದೇ ನಮಗೆ ಸ್ಮಾಲ್ ಎಲಿಮೆಂಟ್ ಬ್ರೆಡ್ತ್ ಎಷ್ಟಿರುತ್ತೆ ಅಂದ್ರೆ ದಟ್ ಈಸ್ y ಇರುತ್ತೆ. ಇದು ವಿಡ್ತ್ ಎಷ್ಟಿರುತ್ತೆ ನಮಗೆ, ಇದು ಲೆಂತ್ ಎಷ್ಟಿರುತ್ತೆ dx ಇರುತ್ತೆ, ಇದು ಬ್ರೆಡ್ತ್ ಎಷ್ಟಿರುತ್ತೆ y ಇರುತ್ತೆ. ಓಕೆ, ನಾವು ಜಸ್ಟ್ ನಮ್ಗೆ ಏರಿಯಾ ಆಫ್ ದಿಸ್ ಏನ್ ಕಂಡುಹಿಡಬೇಕು, ಏರಿಯಾ ಆಫ್ ದಿಸ್ ಇದು ಕಂಡುಹಿಡಬೇಕು. ಓಕೆ, ಏರಿಯಾ ಆಫ್ ದಿಸ್ ಪೋರ್ಷನ್ ಕಂಡುಹಿಡಬೇಕು. ಎ ಪೋರ್ಷನ್, ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಎ ಪಾಯಿಂಟ್, ದಿಸ್ ಆಸ್ ಓ ಪಾಯಿಂಟ್, ದಿಸ್ ಆಸ್ ಬಿ ಪಾಯಿಂಟ್. ನೋಡಿ, ಈ ಕಂಪ್ಲೀಟ್ ಏರಿಯಾದ ಸರ್ಕಲ್ ಕಂಡುಹಿಡಬೇಕಂದ್ರೆ ನಾವೇನ್ ಮಾಡೋಣ, ಇಷ್ಟರದ್ದು ಕಂಡುಹಿಡೋಣ. ಏರಿಯಾ ಆಫ್ AOB ಕಂಡುಹಿಡೋಣ. ಮಲ್ಟಿಪ್ಲೈ ಬೈ 4 ಮಾಡ್ಬಿಟ್ರೆ ಎಲ್ಲ ಏರಿಯಾ ಬಂದ್ಬಿಡ್ತಾವೆ. ಏರಿಯಾ ಆಫ್ AOB ಕಂಡುಹಿಡಿದು ಮಲ್ಟಿಪ್ಲೈ ಬೈ 4 ಮಾಡ್ಬಿಟ್ರೆ ಬಂದ್ಬಿಡುತ್ತೆ ಏರಿಯಾ. ಬಿಕಾಸ್ ಇದು ಇದಕ್ಕೆ ಈಕ್ವಲ್ ಇರುತ್ತೆ, ಇದು ಇದಕ್ಕೆ ಈಕ್ವಲ್ ಇರುತ್ತೆ, ಇದು ಈಕ್ವಲ್ ಇರುತ್ತೆ, ಇವೆಲ್ಲ 4 ಈಕ್ವಲ್ ಇರ್ತಾವ ಅಂತ ಅರ್ಥ. ಇದು ಒಂದು ಕಂಡುಹಿಡಿದು ಮಲ್ಟಿಪ್ಲೈ 4 ಮಾಡಿದ್ರೆ ಎಲ್ಲ ಬರುತ್ತೆ ಅಂತ ಅರ್ಥ. ಓಕೆ, ಸೊ ಜಸ್ಟ್ ವಿ ವಿಲ್ ರೈಟ್ ನಾವು ಏರಿಯಾ ದಟ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಸರ್ಕಲ್ ದಟ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಸರ್ಕಲ್ ದಟ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಸರ್ಕಲ್ ದಟ್ ಈಸ್ ಈಕ್ವಲ್ ಟು ನಮಗೆ 4 ಟೈಮ್ಸ್ ಆಫ್ ಇಂಟಿಗ್ರೇಷನ್ ಆಫ್. ಇಲ್ಲಿ ನೋಡಿ, ಇದನ್ನ ಫಸ್ಟ್ ಈ ಸ್ಮಾಲ್ ಎಲಿಮೆಂಟ್ ನಾವು ಎಲ್ಲಿಂದ ಎಲ್ಲಿವರೆಗೆ ಆಡ್ ಮಾಡಬೇಕು, ಸ್ಮಾಲ್ ಎಲಿಮೆಂಟ್ x is equal to 0. ಇಲ್ಲಿ x is equal to 0 ಇಂದ x is equal to 0 ಇಲ್ಲಿ ಏನಿರುತ್ತೆ, x is equal to a ವರೆಗೆ ಆಡ್ ಮಾಡ್ಕೊಂಡು ಬರ್ಬೇಕು ಈ ಸ್ಮಾಲ್ ಎಲಿಮೆಂಟ್. ಏರಿಯಾ ಆಫ್ ಸ್ಮಾಲ್ ಎಲಿಮೆಂಟ್ ಏನು, ದಟ್ ಈಸ್ y into dx.
ಈ y ಇದು ಏರಿಯಾ ಐತಲ್ಲ ಸ್ಮಾಲ್ ಎಲಿಮೆಂಟ್ y ಇಂಟು ಡಿ ಎಕ್ಸ್ ಹೌದಾ, ರೆಕ್ಟಾಂಗಲ್ ಫಾರ್ಮ್ ಇದೆ ಸ್ವಲ್ಪ y ಇಂಟು ಡಿ ಎಕ್ಸ್. ಓಕೆ, y ಇಂಟು ಡಿ ಎಕ್ಸ್ ಎಲ್ಲಿಂದ ಆ್ಯಡ್ ಮಾಡ್ಕೊಂಡು ಬರಬೇಕು, x ಇಸ್ ಇಕ್ವಲ್ ಟು 0 ಇಂದ x ಇಸ್ ಇಕ್ವಲ್ ಟು ಇಂಟಿಗ್ರೇಷನ್ ಆಫ್ x ಇಸ್ ಇಕ್ವಲ್ ಟು ಇಂಟಿಗ್ರೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಫ್ರಮ್ x ಇಸ್ ಇಕ್ವಲ್ ಟು 0 ಇಂದ a ವರೆಗೆ ಇಲ್ಲಿ ಬರುತ್ತೆ ನೋಡಿ. ನಾವು ಈ ಸ್ಮಾಲ್ ಎಲಿಮೆಂಟ್ ಎಲ್ಲಿಂದ ಎಲ್ಲರಿಗೆ ಆ್ಯಡ್ ಮಾಡಬೇಕು, x ಇಸ್ ಇಕ್ವಲ್ ಟು 0 ಇಂದ a ವರೆಗೆ. ಓಕೆ, ಇದು ಕಂಡು ಹಿಡಿದ್ರೆ ಮಲ್ಟಿಪ್ಲೈ ಬೈ 4 ಮಾಡ್ಬಿಟ್ರೆ ಕಂಪ್ಲೀಟ್ ಏರಿಯಾ ಆಫ್ ಸರ್ಕಲ್ ಬರುತ್ತೆ ನೋಡಿ. ಸೊ ನಾವು y ವಿ ಕ್ಯಾನ್ ರೈಟ್ ಆಸ್ ಇದನ್ನೇ ನೋಡಿ, ಇದನ್ನೇ ಹೆಂಗ್ ಬರುತ್ತೆ ಸಿಂಪ್ಲಿಫೈ ಮಾಡ್ಬಿಡಿ. ಎಕ್ಸ್ ಸ್ಕ್ವೇರ್ ಈ ಕಡೆ ತಗೊಂಡು ಅವಾಗ ಏನ್ ಮಾಡುತ್ತೆ, y ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಬರುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಅಂದ್ರೆ y ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಬರುತ್ತೆ. ಇಲ್ಲಿ ನೋಡಿ ಪ್ಲಸ್ ಆರ್ ಮೈನಸ್ ಬರುತ್ತೆ, ಇದು ಇಲ್ಲಿ ಪ್ಲಸ್ ಆರ್ ಮೈನಸ್ ಬರುತ್ತೆ, ಇದು y ದಟ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್. ಬಟ್ ನಾನು ಪ್ಲಸ್ ತಗೊಳ್ತೀನಿ ಯಾಕಂದ್ರೆ ನಮ್ಗೆ ಇದು ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಬರುತ್ತೆ. ಈ ಏರಿಯಾ ಏನು ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಏರಿಯಾ ಯಾವತ್ತಿದ್ರು ಪಾಸಿಟಿವ್ ಇರುತ್ತೆ. ಓಕೆ, ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಏರಿಯಾ ಯಾವತ್ತಿದ್ರು ಪಾಸಿಟಿವ್ ಇರುತ್ತೆ, ಪಾಸಿಟಿವ್ ಬರ್ಕೊಂಡು ನಾವು. ಸೊ ದಟ್ ಈಸ್ ನೋಡಿ ಇದೇನಾಯ್ತು, ಸಾರಿ ಇದು a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ತಪ್ಪು ಬರ್ಕೊಂಡಿದ್ದು. a ಸ್ಕ್ವೇರ್ y ಇಲ್ಲಿ, ಸೊ a ಸ್ಕ್ವೇರ್ ಹೆಂಗಿದ್ದು ಹಂಗೆ ಬಿಟ್ಕೊಳ್ಳಿ. ಓಕೆ, ಎಕ್ಸ್ ಸ್ಕ್ವೇರ್ ಈ ಕಡೆ ತಂದ್ರೆ ಏನಾಗುತ್ತೆ ಮೈನಸ್ a ಸ್ಕ್ವೇರ್ ಆಗುತ್ತೆ, ಮೈನಸ್ a ಸ್ಕ್ವೇರ್. ಅದೇ ತರ y ದಟ್ ಇಸ್ ಕೂಡ ಏನಾಗುತ್ತೆ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ನೋಡಿ. ಓಕೆ, ನಾವು ಸೊ ನೋಡಿ 4 ಟೈಮ್ಸ್ ಆಫ್ ಇಂಟಿಗ್ರೇಷನ್ ಆಫ್ y ಪ್ಲಸ್ ಇಲ್ಲಿ ಏನಿದೆ ನಮಗೆ, ಸೊ ದಟ್ ಈಸ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು x ಫ್ರಮ್ 0 ಇಂದ a ವರೆಗೆ. ಓಕೆ, ನಾವು ಯು ಶುಡ್ ನೋ ವಾಟ್ ಈಸ್ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಗೊತ್ತಿರಬೇಕು. ಓಕೆ, ಸೊ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ ನಮಗೆ x ಡಿವೈಡೆಡ್ ಬೈ 2 ಇಂಟು ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಪ್ಲಸ್ a ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ x ಡಿವೈಡೆಡ್ ಬೈ a ಪ್ಲಸ್ c. ಓಕೆ, ಇಷ್ಟಿದೆ ನೋಡಿ, ಇಷ್ಟು ಫಾರ್ಮುಲಾ ಅದೇ ಫಾರ್ಮುಲಾ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. 4 ಟೈಮ್ಸ್ ಆಫ್ ಇಂಟಿಗ್ರೇಟ್ ಮಾಡಿದ್ರೆ ಇದು ಬರುತ್ತೆ. ಓಕೆ, ಇದು ಬರುತ್ತೆ, ಇದು ಬರ್ಕೊಳ್ಳಿ. 4 ಇಂಟಿಗ್ರೇಟ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, x ಡಿವೈಡೆಡ್ ಬೈ 2 ಇಂಟು ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಪ್ಲಸ್ a ಸ್ಕ್ವೇರ್ ಡಿವೈಡೆಡ್ ಬೈ 2 ಹೌದಾ, a ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ x ಡಿವೈಡೆಡ್ ಬೈ a ಪ್ಲಸ್ ಸಿ ಬರುತ್ತೆ. ಬಟ್ ಇದು ನಮಗೆ ಇದು ನೋಡಿ ಪ್ಲಸ್ ಸಿ ಬರೆಯಲ್ಲ ನಾನು, ಯಾಕಂದ್ರೆ ಇದು ನಮಗೆ ಡೆಫಿನೆಟ್ ಇಂಟಿಗ್ರೇಷನ್ ಇದೆ. ಡೆಫಿನೆಟ್ ಇಂಟಿಗ್ರೇಷನ್ ಅಂದ್ರೆ ನಮ್ಗೆ ಪ್ಲಸ್ ಸಿ ಬರಲ್ಲ. ಇಂಟಿಗ್ರೇಷನ್ ಎಲ್ಲಿಂದ 0 ಇಂದ a ವರೆಗೆ ಹೌದಾ, 0 ಇಂದ a ವರೆಗೆ ನಾವು ಲಿಮಿಟ್ಸ್ ಅಪ್ಲೈ ಮಾಡೋ. ಈಗ ನೋಡಿ ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 4 ಟೈಮ್ಸ್ ಆಫ್ ಎಲ್ಲೆಲ್ಲಿ ಎಕ್ಸ್ ಇದೆ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ. a ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. a ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ a ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಅಂದ್ರೆ ಏನಾಗುತ್ತೆ ನಮಗೆ 0 ಆಗ್ಬಿಡುತ್ತೆ, ಇದು 0 ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ a ಸ್ಕ್ವೇರ್ ಡಿವೈಡ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಅಲ್ಲಿ a ಸಬ್ಸ್ಟಿಟ್ಯೂಟ್ ಮಾಡಿ, a ಡಿವೈಡೆಡ್ ಬೈ a. ಓಕೆ, ನೆಕ್ಸ್ಟ್ ಮೈನಸ್ ಆಫ್ ಎಲ್ಲಿ ಎಕ್ಸ್ ಇದೆ 0 ಸಬ್ಸ್ಟಿಟ್ಯೂಟ್, ಇದೇನಾಗುತ್ತೆ 0 ಬಂದ್ಬಿಡುತ್ತೆ. 0 ಇಂಟು ಎನಿಥಿಂಗ್ 0 ಆಗ್ಬಿಡುತ್ತೆ, 0 ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ ಇದು ಸೈನ್ ಇನ್ವರ್ಸ್ ಆಫ್ 0 ಏನ್ ಬರುತ್ತೆ, ಅದನ್ನು ಏನ್ ಬರುತ್ತೆ 0 ಬರ್ಬಿಟ್ಟು 0 ಬರ್ಕೊಳ್ಳಿ. ಸೈನ್ ಇನ್ವರ್ಸ್ ಆಫ್ 0 ಅಂದ್ರೆ 0ನೇ ಬರುತ್ತೆ, ಅದಕ್ಕೆ 0 ಬರ್ಕೊಳ್ಳಿ. ನೆಕ್ಸ್ಟ್ 4 you will write as it is. ನಾವು ಇದೇನಾಗುತ್ತೆ, ಇದು a ಕ್ಯಾನ್ಸಲ್ ಆಗಿ a ಸ್ಕ್ವೇರ್ ಡಿವೈಡೆಡ್ ಬೈ 2. ಓಕೆ, ಸೈನ್ ಇನ್ವರ್ಸ್ ಆಫ್ 1 ಬರುತ್ತೆ ನೋಡಿ. ಓಕೆ, ಇದು -0 ಅಂದ್ರೆ ವಾಪಸ್ ನಮ್ಗೆ ಏನು ಲೆಕ್ಕಕ್ಕೆ ಬರಲ್ಲ ಅದು. ಓಕೆ, ನಾವು 4 you write as it is, a ಸ್ಕ್ವೇರ್ ಬೈ 2 write as it is. ಸೈನ್ ಯಾವ ವ್ಯಾಲ್ಯೂಗೆ 1 ಇರುತ್ತೆ, ಸೈನ್ ಯಾವ ವ್ಯಾಲ್ಯೂಗೆ 1 ಬರ್ತಂದ್ರೆ 5/2 ಗೆ 1 ಇರುತ್ತೆ. ದಟ್ ಈಸ್ ವೈ ಹಿಯರ್ you write as 5/2. ಸೈನ್ ಇನ್ವರ್ಸ್ ಆಫ್ 1 we can write as 5/2. Okay, now so this is 2 1 ja 2 2 ja, so 2 1 ja 2 1 ja. Okay, so what you left with is pi a square ಉಳಿತು ನೋಡಿ. ಸೊ ನಮ್ಗೆ ಏನು ಉಳಿತು, pi a square ಉಳಿತು. ದಟ್ ಈಸ್ ಏರಿಯಾ ಆಫ್ ಸರ್ಕಲ್ ದಟ್ ಈಸ್ ಈಕ್ವಲ್ ಟು pi a square. ನಾರ್ಮಲ್ ಆಗಿ ಏರಿಯಾ ಆಫ್ ಸರ್ಕಲ್ ಏನ್ ಬರ್ತಿತ್ತು, ಸೊ ನಮ್ಗೆ ರೇಡಿಯಸ್ r ಇದ್ದಾಗ pi r ಸ್ಕ್ವೇರ್ ಬರ್ತಿತ್ತು ಹೌದಾ. ಬಟ್ ಏರಿಯಾ ನಮ್ಗೆ ರೇಡಿಯಸ್ a ಇದ್ದಾಗ ಏನ್ ಬರುತ್ತೆ, pi a ಸ್ಕ್ವೇರ್ ಬರುತ್ತೆ. pi a ಸ್ಕ್ವೇರ್ ಸ್ಕ್ವೇರ್ ಯೂನಿಟ್ಸ್, ಏರಿಯಾ ಆಫ್ ಸರ್ಕಲ್ ಬರ್ಕೊಳ್ಳಿ. ಏರಿಯಾ ಆಫ್ ಸರ್ಕಲ್ ದಟ್ ಈಸ್ ಈಕ್ವಲ್ ಟು pi a ಸ್ಕ್ವೇರ್ ಸ್ಕ್ವೇರ್ ಯೂನಿಟ್ಸ್. ಓಕೆ, ಸೊ ಇಲ್ಲಿಂದ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಬೇಕಾದ್ರೆ. ಓಕೆ, ಇಲ್ಲಿಂದ ಸೊ ಇಲ್ಲಿ ನೋಡಿ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್, ಇಲ್ಲಿ ಈ ಫಾರ್ಮುಲಾ ಗೊತ್ತಿರಬೇಕು ಮೇನ್, ಇದು ಬಹಳ ಇಂಪಾರ್ಟೆಂಟ್. ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಇಂಟಿಗ್ರೇಷನ್ ಆಫ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡಿ. ಓಕೆ, ನಾವು ನೋಡಿ ನಾನು ಈಗ ಏನು 5 ಕ್ವಶನ್ಸ್ ಮಾಡಿಸಿದ್ರಲ್ಲ, ಈ 5 ಕ್ವಶನ್ಸ್ ಅಲ್ಲೇ ಕೇಳೋದು. ಆಲ್ಮೋಸ್ಟ್ ಫಸ್ಟ್ 2 ಕ್ವಶನ್ಸ್ ಅಲ್ಲೇ ಕ್ವಶನ್ಸ್ ಕೇಳ್ತಾರೆ. ಬಹಳಷ್ಟು ಆಲ್ಮೋಸ್ಟ್ ನಮಗೆ ಫಸ್ಟ್ 2 ಕ್ವಶನ್ಸ್ ಕೇಳ್ತಾರೆ. ಇಲ್ಲ ಅಂದ್ರೆ ಮತ್ತೆ ಹುಡುಕಿದ್ದ 2-3 ಕ್ವಶನ್ ಇದೆ, ಅದರಲ್ಲಿ ಕೇಳ್ತಾರೆ. ಓಕೆ, ಬಟ್ ನೀವು ಫಸ್ಟ್ 2 ಕ್ವಶನ್ಸ್ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ನೋಡಿ ನೆಕ್ಸ್ಟ್ ಏನಿದೆ, ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ಎಲಿಪ್ಸ್. ಓಕೆ, ಏರಿಯಾ ಎನ್ಕ್ಲೋಸ್ಡ್ ಬೈ ದ ಎಲಿಪ್ಸ್ ದಟ್ ಈಸ್ ಈಕ್ವೇಶನ್ ಆಫ್ ಎಲಿಪ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಈಕ್ವೇಶನ್ ಆಫ್ ಈಗ ನೋಡಿ ಹೆಂಗ್ ಮಾಡಿವಿ ಎಕ್ಸಾಕ್ಟ್ಲಿ ಅದೇ ತರ ಮಾಡೋದು. ಓಕೆ, ಇವ್ ಹೆಂಗ್ ಮಾಡಿವಿ ಎಕ್ಸಾಕ್ಟ್ಲಿ ಅದೇ ತರ.
ಕೊಟ್ಟಿರೋ ಈಕ್ವೇಶನ್ ಬರ್ಕೊಳ್ಳಿ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಓಕೆ ಪ್ಲಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು 1 ಬರುತ್ತೆ ಅಂತ ಬರ್ಕೊಳ್ಳಿ. ಓಕೆ ನಾವು ಎಲಿಪ್ಸ್ ಯಾವ ಥರ ಇರುತ್ತೆ ನೋಡಿ, ಎಲಿಪ್ಸ್ ಯಾವ ಥರ ಇರುತ್ತೆ ಅಂದರೆ ಈ ಥರ ಇರುತ್ತೆ. ಓಕೆ ಎಲಿಪ್ಸ್ ಯಾವ ಥರ ಈ ಥರ ಇರುತ್ತೆ. ನಮಗೆ ಡಿಸ್ಟೆನ್ಸ್ ಫ್ರಮ್ ಎ ಟು ಏರ್ ಏನಿರುತ್ತೆ, ಡಿಸ್ಟೆನ್ಸ್ ಫ್ರಮ್ ಎ ಟು ಏರ್ ಅಂದರೆ ಎ ಇರುತ್ತೆ. ಓಕೆ ಡಿಸ್ಟೆನ್ಸ್ ಫ್ರಮ್ ಇಲ್ಲಿಂದ ಈ ಪಾಯಿಂಟ್ ಬಿ ಇರುತ್ತೆ, ಅದು ಬೇಕಾಗಿಲ್ಲ ನಮಗೆ. ಓಕೆ ಅದು ಬೇಕಾಗಿಲ್ಲ ನಮಗೆ, ಇಲ್ಲಿಂದ ಡಿಸ್ಟೆನ್ಸ್ ಗೊತ್ತಿರಬೇಕು. ಓಕೆ ನಾವು ಸೊ ನಾನೇನು ಮಾಡ್ತೀನಿ ಅಂದರೆ ಇಲ್ಲೊಂದು ಸ್ಮಾಲ್ ಎಲಿಮೆಂಟ್ ತೊಗೊಳ್ತೀನಿ. ಸ್ಮಾಲ್ ಎಲಿಮೆಂಟ್ ಲೆಂತ್ ಏನಿರುತ್ತೆ ಡಿ ಎಕ್ಸ್ ತೊಗೊಳ್ತೀನಿ, ಅದರ ಬ್ರೆಡ್ತ್ ಏನು ತೊಗೊಳ್ತೀನಿ ವೈ ಅಂತ ತೊಗೊಳ್ತೀನಿ. ಓಕೆ ಸೊ ವೈ ಅಂತ ತೊಗೊಳ್ತೀನಿ ನಾವು. ಸೊ ಯು ಜಸ್ಟ್ ಸಿ ಲೆಟ್ ಅಸ್ ಕನ್ಸಿಡರ್ ದಿಸ್ ಪಾಯಿಂಟ್ ಆಸ್ ಎ ಪಾಯಿಂಟ್, ದಿಸ್ ಆಸ್ ಒರಿಜಿನ್ ಆಸ್ ಓ, ದಿಸ್ ಆಸ್ ಬಿ ಪಾಯಿಂಟ್. ಸೊ ನಾವು ಈಗ ನೋಡಿ ಪ್ರೀವಿಯಸ್ ಕ್ವಶನ್ ಅಲ್ಲಿ ಹೆಂಗ್ ಮಾಡಿದ್ವಿ ಎಕ್ಸಾಕ್ಟ್ಲಿ ಅದೇ ತರ ಮಾಡೋಕಿಲ್ಲ. ಸೊ ಏರಿಯಾ ಆಫ್ ಎಲಿಪ್ಸ್ ದಟ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಎಲಿಪ್ಸ್. ಇಲ್ಲಿ ಸ್ವಲ್ಪ ಸ್ಪೇಸ್ ಬಿಟ್ಟು ಬರ್ಕೊಳ್ಳಿ, ವೈ ಬಿಕಾಸ್ ಇದನ್ನ ಇನ್ ಟರ್ಮ್ಸ್ ಆಫ್ ವೈ ಅಲ್ಲಿ ಬರ್ಕೋಬೇಕು. ಏರಿಯಾ ಆಫ್ ಎಲಿಪ್ಸ್, ಏರಿಯಾ ಆಫ್ ಎಲಿಪ್ಸ್, ಏರಿಯಾ ಆಫ್ ಎಲಿಪ್ಸ್ ದಟ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಎಲಿಪ್ಸ್ ದಟ್ ಇಸ್ ಈಕ್ವಲ್ ಟು ನಮ್ಗೆ ಏನ್ ಬರುತ್ತೆ ಅಂದ್ರೆ 4 ಟೈಮ್ಸ್ ಆಫ್ ಇಂಟಿಗ್ರೇಷನ್ 4 ಟೈಮ್ಸ್ ಆಫ್ ಏರಿಯಾ ಆಫ್ ಓಕೆ 4 ಟೈಮ್ಸ್ ಆಫ್ ಏರಿಯಾ ಆಫ್ AOB, 4 times of area of OAB that is equal to 4 times of area of OAB ಅಂದ್ರೆ ಇದು ಹೌದಾ ಇಂಟಿಗ್ರೇಷನ್ ಆಫ್ y into dx, y into dx, y into dx. ಓಕೆ ಏರಿಯಾ ಆಫ್ ರೆಕ್ಟಾಂಗಲ್ ಎಲ್ಲಿಂದ ಎಲ್ಲಿವರೆಗೆ ಆಡ್ ಮಾಡ್ಕೊಳ್ಬೇಕು, x is equal to 0 ಈ ಪಾಯಿಂಟ್ ಇಂದ ಈ ಪಾಯಿಂಟ್. ಇಲ್ಲಿ x ವ್ಯಾಲ್ಯೂ ಏನು ಬರುತ್ತೆ, x is equal to a ಇರುತ್ತೆ. x is equal to 0 ಅಂದ್ರೆ x is equal to ಅಂದ್ರೆ x is equal to 0 ಇಂದ a ವರೆಗೆ. ಓಕೆ ಇಲ್ಲಿ ನೋಡಿ ಇಲ್ಲಿ ಬರ್ದಿದ್ದಿಲ್ಲ ನಾನು ಇಲ್ಲಿ ಕ್ವಶನ್ ಅಲ್ಲಿ, ಸೊ ಇಲ್ಲಿ ಬರ್ದಿದ್ದಿಲ್ಲ ನಮಗೆ 4 ಟೈಮ್ಸ್ ಆಫ್ ಏರಿಯಾ ಆಫ್ AOB ಅಂತ ಬರ್ದಿದ್ದಿಲ್ಲ, ಬೇಕಾದ್ರೆ ಬರ್ಕೊಳ್ಳಿ ಏರಿಯಾ ಆಫ್ AOB. ಓಕೆ ಇಲ್ಲಿ ಬರ್ಕೊಂಡಿದ್ದಿಲ್ಲ, ಈಗ ಬರ್ಕೊಳ್ಳಿ ಬೇಕಾದ್ರೆ. ಅದೇ ಇಲ್ಲಿ ಬರ್ದಿದ್ದೀನಿ. ಓಕೆ ನಾವು ಏರಿಯಾ ಆಫ್ AOB ನಾವು ಯು ಜಸ್ಟ್ ಸಿ ಇಲ್ಲಿ y ಅಂದ್ರೆ ಇನ್ ಟರ್ಮ್ಸ್ ಆಫ್ ಇದನ್ನ ಈ ಕ್ವಶನ್ y ಅಲ್ಲಿ ಕನ್ವರ್ಟ್ ಮಾಡೋದು. y ಅಲ್ಲಿ ಕನ್ವರ್ಟ್ ಮಾಡೋಕಂದ್ರೆ ನೋಡಿ ಏನ್ ಮಾಡಬಹುದಂದ್ರೆ, ಸೊ ನಾವು ವಾಟ್ ಯು ಕ್ಯಾನ್ ಡೂ ಇಟ್ ಆಸ್, ಸೊ ಇಲ್ಲಿ ಈ y ಫಾರ್ಮೆಟ್ ಅಲ್ಲಿ ಬರಿಬೇಕಿದ್ರೆ y ಫಾರ್ಮೆಟ್ ಅಲ್ಲಿ ಬರ್ಕೋಬೇಕಂದ್ರೆ ಈ ಎಕ್ಸ್ ಸ್ಕ್ವೇರ್ ಆ ಕಡೆ ತಗೊಂಡು ಹೋಗ್ತೀನಿ. ಅವಾಗ ಏನಾಗುತ್ತೆ y ಸ್ಕ್ವೇರ್ ಡಿವೈಡೆಡ್ ಬೈ a ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು 1 ಮೈನಸ್ y ಸ್ಕ್ವೇರ್ ಡಿವೈಡೆಡ್ ಬೈ ಏನು ಬರುತ್ತೆ b ಸ್ಕ್ವೇರ್ ಬರುತ್ತೆ. ಸರಿ y 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ b ಸ್ಕ್ವೇರ್ ಬರುತ್ತೆ, ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ b ಸ್ಕ್ವೇರ್ ಬರುತ್ತೆ. ಸಾರಿ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ a ಸ್ಕ್ವೇರ್. ಇಲ್ಲಿ ತಡ್ರಿ ಒಂದು ಸೆಕೆಂಡ್ ಕರೆಕ್ಟಾಗಿ ಬರ್ದು ಬಿಡೋಣ ಸುಮ್ಮನೆ. ಇಲ್ಲಿ ನೋಡಿ ಸೊ ನಮ್ಗೇನಿದೆ y ವ್ಯಾಲ್ಯೂ ಕಂಡುಹಿಡಬೇಕು. ಹೌದಾ y ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಸೊ y ಸ್ಕ್ವೇರ್ ಡಿವೈಡೆಡ್ ಬೈ b ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು 1 ಮೈನಸ್ ಇದನ್ನ ಈ ಕಡೆ ತಗೊಂಡು ಯಾವಾಗ ಏನು ಬರುತ್ತೆ ನಮಗೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ a ಸ್ಕ್ವೇರ್ ಬರುತ್ತೆ. ಓಕೆ ನಾವು ಸೊ ಇಲ್ಲಿ ನೋಡಿ ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ, ಅವಾಗ ಏನ್ ಬರುತ್ತೆ ನಮಗೆ, ಸೊ ದಟ್ ಈಸ್ y ಸ್ಕ್ವಯರ್ ದಟ್ ಇಸ್ ಈಕ್ವಲ್ ಟು ಇಲ್ಲಿ b ಸ್ಕ್ವೇರ್ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ, ಅವಾಗ ಏನಾಗುತ್ತೆ ಇಲ್ಲಿ a ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ a ಸ್ಕ್ವೇರ್ ಆಗುತ್ತೆ ನೋಡಿ ಇದು. ಓಕೆ ಈ ಸ್ಕ್ವೇರ್ ಇದ್ದಿದ್ದು ಈ ಕಡೆ ಸ್ಕ್ವೇರ್ ಇದ್ದಿದ್ದು ಈ ಕಡೆ ಅಂದ್ರೆ ಏನಾಗುತ್ತೆ ನಮಗೆ y ದಟ್ ಇಸ್ ಈಕ್ವಲ್ ಟು ರೂಟ್ ಆಫ್ ಇದು ಬರುತ್ತೆ. ಇದನ್ನ ರೂಟ್ ಮಾಡಿದ್ರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಮಾಡಿದ್ರೆ ಏನಾಗುತ್ತೆ ಇದು b ಡಿವೈಡೆಡ್ ಬೈ, ಓಕೆ ಬೇಕಾದ್ರೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಬರ್ಕೊಡ್ತೀನಿ, b ಡಿವೈಡೆಡ್ ಬೈ a ಓಕೆ ಇಂಟು ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ ನೋಡಿ. ಓಕೆ ಬೇಕಾದ್ರೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಬರ್ತೀನಿ ನೋಡಿ, ದಟ್ ಈಸ್ y ದಟ್ ಇಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ರೂಟ್ ಆಫ್ b ಸ್ಕ್ವೇರ್ ಡಿವೈಡೆಡ್ ಬೈ a ಸ್ಕ್ವೇರ್ ಇಂಟು a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಓಕೆ ಸೊ ಅದನ್ನ ಹೆಂಗ್ ಬರೀತೀನಿ, ಇಲ್ಲಿ ರೂಟ್ ಅಪ್ಲೈ ಮಾಡಿದಾಗ ಏನಾಗುತ್ತೆ b ಡಿವೈಡೆಡ್ ಬೈ ಆಗುತ್ತೆ, b ಸ್ಕ್ವೇರ್ ಇದ್ದಿದ್ದು b ಆಗುತ್ತೆ, ರೂಟ್ a ಸ್ಕ್ವೇರ್ ಇದ್ದಿದ್ದು a ಆಗುತ್ತೆ, ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಹೆಂಗಿದೆ ಹಂಗೆ ಬರ್ಕೊಂಡು. ಓಕೆ ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ, ಸೊ ದಿಸ್ 4 ಟೈಮ್ಸ್ ಆಫ್ ಇಂಟಿಗ್ರೇಷನ್ ಆಫ್ ನಮಗೆ 0 ಟು a ಓಕೆ y ಪ್ಲಸ್ ಅಲ್ಲಿ ಇದು ಹೌದಾ ಇದು ಬರ್ಕೊಂಡು, ಸೊ y ಟೈಮ್ ಪ್ಲಸ್ ಅಲ್ಲಿ b ಡಿವೈಡೆಡ್ ಬೈ a ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು x. ಓಕೆ ಇಷ್ಟಿದೆ ನೋಡಿ. ಸೊ ನಾವು ಜಸ್ಟ್ ಸಿ 4 ವಿ ವಿಲ್ ರೈಟ್ ಆಸ್ ಇಟ್ ಈಸ್, b ಬೈ ಏನು ಹೊರಗೆ ತಗೊಂಡ್ಬಿಡ್ತೀನಿ. ಓಕೆ b ಬೈ ಏನು ಇಂಟಿಗ್ರೇಷನ್ ಆಫ್ ಏನು ಬರುತ್ತೆ, ಇಂಟಿಗ್ರೇಷನ್ ಆಫ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು x ಫ್ರಮ್ 0 ಇಂದ a ವರೆಗೆ. ಓಕೆ ನಾವು ಸೊ ದಟ್ ಈಸ್ 4b ಡಿವೈಡೆಡ್ ಬೈ a ಐ ವಿಲ್ ರೈಟ್ ಆಸ್ ಇಟ್ ಈಸ್. ನಿಮ್ಗೆ ಇಂಟಿಗ್ರೇಷನ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಗೊತ್ತಿದೆ, ಅದನ್ನ ನಾನು ಬರೀತೀನಿ ನೋಡಿ. ಸೊ ನಮ್ಗೆ ಏನು a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ x ಡಿವೈಡೆಡ್ ಬೈ 2 ಇಂಟು ಸೊ ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ x ಡಿವೈಡೆಡ್ ಬೈ a. ಓಕೆ ಸೊ ಫ್ರಮ್ ಎಲ್ಲಿಂದ ಎಲ್ಲರಿಗೆ 0 ಇಂದ a ವರೆಗೆ. ಓಕೆ ನಾವು ಈ ಐ ವಿಲ್ ರೈಟ್ ಆಸ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ 4 ಟೈಮ್ಸ್ ಆಫ್ b ಡಿವೈಡೆಡ್ ಬೈ a. ಎಲ್ಲಿ x ಇದೆ ಸಬ್ಸ್ಟಿಟ್ಯೂಟ್ ಮಾಡಿ a ಸಬ್ಸ್ಟಿಟ್ಯೂಟ್ ಮಾಡಿ, ಎಲ್ಲಿ x ಇದೆ ಸಬ್ಸ್ಟಿಟ್ಯೂಟ್ ಮಾಡಿ a ಸಬ್ಸ್ಟಿಟ್ಯೂಟ್ ಮಾಡೋಣ. a ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಅಂದ್ರೆ 0 ಆಗ್ಬಿಡುತ್ತೆ, 0 ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್
ಇಲ್ಲಿ ಎಲ್ಲೆಲ್ಲಿದೆ ಎಲ್ಲೆಲ್ಲಿ ಎಕ್ಸ್ ಇದೆ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ ಎ ಸ್ಕ್ವೇರ್ ಡಿವೈಡೆಡ್ ಬೈ 2 ಓಕೆ ಸೈನ್ ಇನ್ವರ್ಸ್ ಆಫ್ ಎ ಡಿವೈಡೆಡ್ ಬೈ ಎ ಆಗುತ್ತೆ. ನೆಕ್ಸ್ಟ್ ಮೈನಸ್ ಆಫ್ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ 0 ಸಬ್ಸ್ಟಿಟ್ಯೂಟ್ 0 ಇಂಟು ಎನಿಥಿಂಗ್ ಏನಾಗುತ್ತೆ 0 ಆಗುತ್ತೆ 0 ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ ಸೈನ್ ಇನ್ವರ್ಸ್ ಆಫ್ 0 ಏನು ಬರುತ್ತೆ ಅದನ್ನು 0 ಬರುತ್ತೆ 0 ಬರ್ಕೊಳ್ಳಿ. ಇಷ್ಟು ಬಂತು ನೋಡಿ. ಓಕೆ ನಾವು ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡೋಣ ನೋಡಿ ಏನು ಬರುತ್ತೆ ನಮಗೆ. ಸೊ ದಟ್ ಈಸ್ 4b ಡಿವೈಡೆಡ್ ಬೈ ಎ ವಿ ವಿಲ್ ರೈಟ್ ಆಸ್ ಇಟ್ ಈಸ್. ನಾವು ಇಂಟಿಗ್ರೇಷನ್ ಆಫ್ ಇದು ನೋಡಿ ಏನು ಬರುತ್ತೆ. ಓಕೆ ಎ ಕ್ಯಾನ್ಸಲ್ ಆಗುತ್ತೆ ಹೌದಾ. ಎ ಕ್ಯಾನ್ಸಲ್ ಆಗಿದ್ರೆ ನಮ್ಗೆ ಏನಾಗುತ್ತೆ ಎ ಸ್ಕ್ವೇರ್ ಡಿವೈಡೆಡ್ ಬೈ 2 ಆಗುತ್ತೆ. ಸೈನ್ ಇನ್ವರ್ಸ್ ಆಫ್ 1 ಆಗುತ್ತೆ ನೋಡಿ. ಇದು ಮುಗೀತು. ಇದು ಮೈನಸ್ ಆಫ್ 0 ಅಂದ್ರೆ ಅದೆಷ್ಟು ವಾಪಸ್ ಅದೇನಿದೆ ಅದೇ ಬರುತ್ತೆ. 4 ಟೈಮ್ಸ್ ಆಫ್ b ಡಿವೈಡೆಡ್ ಬೈ ಎ ಐ ವಿಲ್ ರೈಟ್ ಆಸ್ ಇಟ್ ಈಸ್. ನಾವು ಎ ಸ್ಕ್ವೇರ್ ಬೈ 2 ಐ ವಿಲ್ ರೈಟ್ ಆಸ್ ಇಟ್ ಈಸ್. ಸೈನ್ ಇನ್ವರ್ಸ್ ಆಫ್ 1 ಸೈನ್ ಯಾವ ವ್ಯಾಲ್ಯೂ 1 ಇರುತ್ತೆ ಅಂದ್ರೆ ಪೈ ಬೈ 2 ಹೌದಾ. ನಾವು ಸೊ here 1 a ಕ್ಯಾನ್ಸಲ್ ಮಾಡಿ 2 1 ಜಾ 2 2 ಜಾ 2 1 ಜಾ 2 2 1 ಜಾ ಹೌದಾ. ಸೊ ವಾಟ್ ಯು ಲೆಫ್ಟ್ ವಿತ್ ಈಸ್ ಇಲ್ಲಿ ಎ ಉಳಿತು ಇಲ್ಲಿ ಪೈ ಉಳಿತು ಇಲ್ಲಿ ಪೈ ಎ ಬಿ ಉಳಿತು ನೋಡಿ ಪೈ ಎ ಬಿ. ಸೊ ಏರಿಯಾ ಆಫ್ ಎಲಿಪ್ಸ್ ದಟ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ellipse that is equal to area of ellipse that is equal to pi ab square units. pi ab square units ಇಷ್ಟ ನೋಡಿ. ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ. ಎಲ್ಲಿಂದ ಇಲ್ಲಿವರೆಗೆ ನೋಡಿ ಇಲ್ಲಿಂದ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ಇಷ್ಟುವರೆಗೆ ಬರ್ಕೊಳ್ಳಿ. ಓಕೆ ಇಲ್ಲಿ ನೋಡಿ ಆಲ್ಮೋಸ್ಟ್ ಇವೆರಡೇ ಕ್ವಶನ್ಸ್ ಕೇಳೋದು. ಇವೆರಡು ಕ್ವಶನ್ಸ್ ಅಲ್ಲಿ ನೀವು ಅರ್ಥ ಮಾಡ್ಕೊಂಡು ಕ್ವಶನ್ ಸಾಲ್ವ್ ಮಾಡ್ಕೊಳ್ಳಿ. ಇವೆರಡು ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಓಕೆ ಇವೆರಡು ಕ್ವಶನ್ ಮೇಲೆ ನೀವು ಕ್ವಶನ್ಸ್ ಕೇಳೋದು ಓಕೆನಾ. ಓಕೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಓಕೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಬೇಕಾದ್ರೆ. ಓಕೆ ಸೊ ಇವು ರೇರ್ ಕೇಸ್ ಕೇಳೋದು ಬಟ್ ಹೇಳಕ್ ಬರಲ್ಲ ನಾವು ಮಾಡ್ಬಿಡೋಣ ಏನಾಗುತ್ತೆ. ಸೊ ನೋಡಿ ನಮ್ಗೆ ಏನು ಕೊಟ್ಟಿದ್ರೆ ಫಸ್ಟ್ ನಿಮಗೆ ಫಾರ್ಮುಲಾಸ್ ಗೊತ್ತಿರಬೇಕು. y is equal to sin x. ಓಕೆ y is equal to sin x ಗ್ರಾಫ್ ಹೆಂಗ್ ಬರುತ್ತೆ ಅದು ಗೊತ್ತಿರಬೇಕು. ಸೊ y that is equal to sin x. y that is equal to sin x. So area bounded by the curve between x is equal to 0 and x is equal to 2 pi. ಇಲ್ಲಿ ನೋಡಿ y is equal to sin x ಗ್ರಾಫ್ ಯಾವ ತರ ಬರುತ್ತೆ ಈ ತರ ಬರುತ್ತೆ ನಮ್ಗೆ. ಈ ತರ ಕಂಟಿನ್ಯೂ ಆಗುತ್ತೆ. ಸೊ ನಮ್ಗೇನು ನಮಗೆ x is equal to 0 ಇದ್ದಾಗ ಇದು x is equal to pi ಇದ್ದಾಗ ಇದು x is equal to 2 pi ಇದ್ದಾಗ ಈ ತರ ಬರುತ್ತೆ. ಸೊ ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಏರಿಯಾ ಆಫ್ ದಿಸ್ ರೀಜನ್. ಇಷ್ಟ ಕಂಡುಹಿಡಬೇಕು. ಇದು ಕಂಡುಹಿಡಬೇಕು ಇಷ್ಟು ಏರಿಯಾ ಆಫ್ ರೀಜನ್. ನಾವು ಇದನ್ನ ನೇಮ್ ಮಾಡೋಣ. ದಿಸ್ ಆಸ್ ಪಾಯಿಂಟ್ ಆಸ್ ಎ. ಓಕೆ ಸೊ ದಿಸ್ ಆಸ್ ಎ. ದಿಸ್ ಇದನ್ನ ಬಿ ಅಂತ ರೆಪ್ರೆಸೆಂಟ್ ಮಾಡಿ ಇದನ್ನ ಸಿ ಅಂತ ರೆಪ್ರೆಸೆಂಟ್ ಮಾಡಿ. ಓಕೆ ಮತ್ತೆ ಇದು ಸಿ ಇದು ಡಿ ಓಕೆ ಇದು ಇ. ಓಕೆ ಸೊ ನಾವು ಜಸ್ಟ್ ಇದನ್ನ ಏರಿಯಾ ಕಂಡುಹಿಡಬೇಕಂದ್ರೆ ಸೊ ಫಸ್ಟ್ ಏನ್ ಮಾಡಿ ಇದನ್ನ ಏರಿಯಾ ಕಂಡುಹಿಡಬೇಕು. ಏರಿಯಾ ಬೌಂಡೆಡ್ ಬೈ ದೀಸ್ ರೀಜನ್ಸ್. ಓಕೆ ಏರಿಯಾ ಬೌಂಡೆಡ್ ಬೈ x is equal to 0 ಇಂದ 2 pi ವರೆಗೆ. x is equal to 0 ಇಂದ 2 pi ವರೆಗೆ. ಸೊ ನಾವು ಏರಿಯಾ that is equal to area that is equal to area of ABC plus area of ABC plus area of CDE. Okay area of ABC plus area of CDE. Okay area of ABC ಕಂಡುಹಿಡಿಯೋದು ಹೆಂಗೆ ನೋಡಿ. So now what I will do means I will consider a small element here. ಓಕೆ ಆ ಸ್ಮಾಲ್ ಎಲಿಮೆಂಟ್ ಲೆಂತ್ ಏನು ತೊಗೊಳ್ತೀನಿ dx ತೊಗೊಳ್ತೀನಿ. ಇದ್ರ ವಿಡ್ತ್ ಎಷ್ಟಾಗುತ್ತೆ ನಮಗೆ ಇದ್ರ ವಿಡ್ತ್ ನಮಗೆ y ಆಗುತ್ತೆ y ಬರ್ಕೊಳ್ಳಿ. ಅದೇ ಥರ ಇಲ್ಲಿನೂ ಏನು ಮಾಡ್ತೀನಿ ಇಲ್ಲಿ ಒಂದು ಸ್ಮಾಲ್ ಎಲಿಮೆಂಟ್ ತೊಗೊಳ್ತೀನಿ. ಇದ್ರದ್ದು ನಮಗೆ ಲೆಂತ್ ಎಷ್ಟು ತೊಗೊಳ್ತೀನಿ dx ತೊಗೊಳ್ತೀನಿ. ಇದ್ರದ್ದು ವಿಡ್ತ್ ಎಷ್ಟಾಗುತ್ತೆ ನಮಗೆ y ಆಗುತ್ತೆ y ಬರ್ಕೊಳ್ತೀನಿ. ಓಕೆ ನಾವು ಫಸ್ಟ್ ಐ ವಿಲ್ ಫೈಂಡ್ ಔಟ್ ದಿ ಏರಿಯಾ ಆಫ್ ದಿಸ್ ಪೋರ್ಷನ್ ಆಮೇಲೆ ಏರಿಯಾ ಆಫ್ ದಿಸ್ ಪೋರ್ಷನ್. ಓಕೆ ನಾವು ಏರಿಯಾ ಆಫ್ ದಿಸ್ ಪೋರ್ಷನ್ ಹೆಂಗಿರುತ್ತೆ ಇಂಟಿಗ್ರೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x. ಎಲ್ಲಿಂದ ಎಲ್ಲಿವರೆಗೆ 0 to 0 to y into dx ಹೌದಾ. ನಮಗೆ ಈ ಸ್ಮಾಲ್ ಎಲಿಮೆಂಟ್ ಎಲ್ಲಿಂದ ಎಲ್ಲಿವರೆಗೆ ಆಡಬೇಕು 0 ಇಂದ ಪೈ ವರೆಗೆ. ವಿಚ್ ಮೀನ್ಸ್ ದಟ್ ಈಸ್ 0 ಇಂದ ಪೈ ವರೆಗೆ ಆಡ್ ಮಾಡಿ. ನೆಕ್ಸ್ಟ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಓಕೆ ಇಂಟಿಗ್ರೇಷನ್ ಆಫ್ ನಮ್ಗೆ ಇದು ಈ ಏರಿಯಾ ನೋಡಿ ನಮಗೆ ಈ ಸ್ಮಾಲ್ ಎಲಿಮೆಂಟ್ ಎಲ್ಲಿಂದ ಎಲ್ಲಿವರೆಗೆ ಪೈ ಇಂದ 2 ಪೈ ವರೆಗೆ. ಸೊ ನಮಗೆ y dx ಫ್ರಮ್ ಪೈ ಟು 2 ಪೈ. ಇಲ್ಲಿ ನೋಡಿ ಇದು ನೆಗೆಟಿವ್ ಡೈರೆಕ್ಷನ್ ನೆಗೆಟಿವ್ ಪ್ಲಸ್ ಅಲ್ಲಿ ಬರ್ತಿದೆಯಲ್ಲ ಇದು ಡೌನ್ ಬರ್ತಿದೆ. ಇದು ಏರಿಯಾ ನೆಗೆಟಿವ್ ಅಲ್ಲಿ ಬರುತ್ತೆ. ನೆಗೆಟಿವ್ ಅಲ್ಲಿ ಬರುತ್ತೆ ಅಂದ್ರೆ ನಮ್ಗೆ ಏರಿಯಾ ಯಾವತ್ತದ ನೆಗೆಟಿವ್ ಅಲ್ಲಿ ಬರುತ್ತೆ ಬರಲ್ಲ. ಇದನ್ನ ಸಾಲ್ವ್ ಮಾಡಿದ್ರೆ ನೆಗೆಟಿವ್ ಆನ್ಸರ್ ಬರುತ್ತೆ ಬಟ್ ಏರಿಯಾ ಯಾವತ್ತೂ ನೆಗೆಟಿವ್ ಅಲ್ಲಿ ಬರಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡೋಣ ನೆಗೆಟಿವ್ ಅಲ್ಲಿ ಬರುತ್ತೋಸ್ಕರ ಅಂತ ನಾವಂದ್ರೆ ಮಾಡ್ಲಸ್ ಅಪ್ಲೈ ಮಾಡಿ ಪಾಸಿಟಿವ್ ಮಾಡ್ಕೊಂಬಿಡೋಣ. ವೈ ಬಿಕಾಸ್ ಏರಿಯಾ ಯಾವತ್ತೂ ನೆಗೆಟಿವ್ ಅಲ್ಲಿ ಬರಲ್ಲ. ಓಕೆ ಅದಕ್ಕೋಸ್ಕರ ಮಾಡ್ಲಸ್ ಅಪ್ಲೈ ಮಾಡಿ ಪಾಸಿಟಿವ್ ಮಾಡ್ಕೊಳ್ಳೋಣ. ಓಕೆ ನಾವು y ಅಂದ್ರೆ ಏನು sin x sin x ಸಬ್ಸ್ಟಿಟ್ಯೂಟ್ ಮಾಡಿ ನಮ್ಗೆ ಏನ್ ಬರುತ್ತೆ ಇಂಟಿಗ್ರೇಷನ್ ಆಫ್ sin x ವಿತ್ ರೆಸ್ಪೆಕ್ಟ್ ಟು x. ಓಕೆ sin x with respect to from 0 in the pi. Next ಅದೇ ಪ್ಲಸ್ ಮಾಡ್ಯುಲಸ್ ಆಫ್ ಇಂಟಿಗ್ರೇಷನ್ ಆಫ್ sin x with respect to x. ಓಕೆ ಫ್ರಮ್ pi to 2 pi.
ಇಷ್ಟಿದೆ ನೋಡಿ. ಓಕೆ, ನಾವು ಯು ಜಸ್ಟ್ ಸಿ ಸೈನ್ ಎಕ್ಸ್ ನ ಇಂಟಿಗ್ರೇಟ್ ಮಾಡಿ. ಸೈನ್ ಎಕ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಮೈನಸ್ ಕಾಸ್ ಎಕ್ಸ್ ಬರ್ತದೆ. ಸೈನ್ ಎಕ್ಸ್ ಇಂಟಿಗ್ರೇಟ್ ಮಾಡಿದ್ರೆ ಮೈನಸ್ ಕಾಸ್ ಎಕ್ಸ್. ಲಿಮಿಟ್ಸ್ ಫ್ರಮ್ ಎಲ್ಲಿಂದ ಎಲ್ಲಿವರೆಗೆ 0 ಇಂದ π. ಓಕೆ, ಪ್ಲಸ್ ನಮಗೆ ಅದೇ ತರ ಸೈನ್ ಎಕ್ಸ್ ನ ಮತ್ತೆ ಇಂಟಿಗ್ರೇಟ್ ಮಾಡಿ. ಅವಾಗ ಏನ್ ಬರುತ್ತೆ ನಮಗೆ ಮೈನಸ್ ಕಾಸ್ ಎಕ್ಸ್ ಬರುತ್ತೆ. ಮೈನಸ್ ಕಾಸ್ ಎಕ್ಸ್ ಬರ್ಕೊಳ್ಳಿ. ಓಕೆ, ಫ್ರಮ್ ಎಲ್ಲಿಂದ ಎಲ್ಲಿವರೆಗೆ π ಇಂದ 2π. ಮತ್ತೆ ಮಾಡ್ಲಸ್ ಅಪ್ಲೈ ಮಾಡಿ. ಓಕೆ, ನಾವು ಇಷ್ಟ ಆಯ್ತಾ. ನಾವು ದಟ್ ಈಸ್ ಮೈನಸ್ ಯು ರೈಟ್ ಆಸ್ ಇಟ್ ವೈಟ್ ಸೈಡ್ ಬರ್ಕೊಳ್ಳಿ. ಮೈನಸ್ ಎಲ್ಲೆಲ್ಲಿ ಎಕ್ಸ್ ಇದೆ ಪೈ ಸಬ್ಸ್ಟಿಟ್ಯೂಟ್ ಮಾಡಿ. ಎಲ್ಲೆಲ್ಲಿ ಎಕ್ಸ್ ಇದೆ ಪೈ ಸಬ್ಸ್ಟಿಟ್ಯೂಟ್ ಮಾಡಿ. ಅವಾಗ ಏನ್ ಬರುತ್ತೆ ನಮಗೆ ಕಾಸ್ π ಆಗುತ್ತೆ ನೋಡಿ. ದಿಸ್ ವಿಲ್ ಬಿಕಮ್ ಕಾಸ್ π ಮೈನಸ್ ಕಾಸ್ ಎಕ್ಸ್. ಓಕೆ, ಕಾಸ್ π ಮೈನಸ್ ಕಾಸ್ 0. ಓಕೆ, ಫಸ್ಟ್ ಪೈ ಸಬ್ಸ್ಟಿಟ್ಯೂಟ್ ಮಾಡೋಣ. ನೆಕ್ಸ್ಟ್ ಮೈನಸ್ ಆಫ್ ಕಾಸ್ 0. ಈ ಮೈನಸ್ ಹೋಲ್ ಮೈನಸ್ ಹೊರಗೆ ಬರ್ಕೊಂಡ್ಬಿಡಿ, ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಅದೇ ತರ ಪ್ಲಸ್ ಮೈನಸ್ ಆಫ್ ನಮಗೆ ಎಲ್ಲೆಲ್ಲಿ ಎಕ್ಸ್ ಇದೆ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ. ಕಾಸ್ 2π ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಕಾಸ್ 2π ಮೈನಸ್ ಆಫ್ ಕಾಸ್ π. ಈಗ ಮತ್ತೆ ಮಾಡ್ಲಸ್ ಅಪ್ಲೈ ಮಾಡಿ. ನಾವು ಯು ಜಸ್ಟ್ ಸಿ ಮೈನಸ್ ಆಫ್ ನಮಗೆ ಕಾಸ್ π ಅಂದ್ರೆ ಏನ್ ಬರುತ್ತೆ, ಕಾಸ್ π ಅಂದ್ರೆ -1 ಬರುತ್ತೆ. -1 ನೆಕ್ಸ್ಟ್ ಮೈನಸ್ ಆಫ್, ಸೊ ನಮಗೆ ಕಾಸ್ 0 ಅಂದ್ರೆ ಏನ್ ಬರುತ್ತೆ ನಮಗೆ ಅದು 1 ಬರುತ್ತೆ. 1 ವರ್ಕ್ ನೆಕ್ಸ್ಟ್ ಪ್ಲಸ್. ಓಕೆ, ಇಲ್ಲಿ ಮೈನಸ್ ಮಾಡ್ಲಸ್ ಆಫ್ ಮೈನಸ್ ಹಿಂಗೆ ವರ್ಕ್ ಸದ್ಯಕ್ಕೆ. ಕಾಸ್ 2π ಏನ್ ಬರುತ್ತೆ ನಮಗೆ, ಕಾಸ್ 2π ಇಸ್ ನಥಿಂಗ್ ಬಟ್ ಕಾಸ್ 2π ಏನ್ ಬರುತ್ತೆ ನಮಗೆ, ದಟ್ ಈಸ್ ಕಾಸ್ 2π ಅಂದ್ರೆ ಏನ್ ಬರುತ್ತೆ ನಮಗೆ 1 ಬರುತ್ತೆ ನೋಡಿ ಕಾಸ್ 2π. ನೆಕ್ಸ್ಟ್ ಮೈನಸ್ ಆಫ್ ಕಾಸ್ π ಅಂದ್ರೆ ಏನು, ಕಾಸ್ π ಅಂದ್ರೆ ನಮ್ಗೆ ಏನ್ ಬರುತ್ತೆ 1 ಬರುತ್ತೆ. 1 ಬರ್ಕೊಳ್ಳಿ. ನೆಕ್ಸ್ಟ್ 1 ಮೈನಸ್ 1 ಬರುತ್ತೆ ನೋಡಿ. ಓಕೆ, 1 ಮೈನಸ್ ಕಾಸ್ 2π ಅಂದ್ರೆ 1 ಬರುತ್ತೆ. ಅದೇ ತರ ನಮಗೆ ಕಾಸ್ π ಅಂದ್ರೆ -1 ಬರುತ್ತೆ. ಓಕೆ, ಇಲ್ಲಿ ಮೈನಸ್ ಆಫ್ -1 ಬರುತ್ತೆ ನೋಡಿ. ಇದು -1 ಬರ್ತಾ ಹೌದಾ. ಬೇಕಾದ್ರೆ ಇನ್ನೊಂದ್ಸಲ ಬರೀತೀನಿ ನೋಡ್ರಿ. ಓಕೆ, ಇಲ್ಲಿ ಮೈನಸ್ ಬರ್ಕೊಂಡಿ. ಮೈನಸ್ ಹೆಂಗಿದೆ, ಕಾಸ್ π ಇಸ್ ನಥಿಂಗ್ ಬಟ್ ಏನು -1 ಬರುತ್ತೆ. -1 ಬರುತ್ತೆ. ಓಕೆ, -1. ಇದನ್ನ ಮತ್ತೆ ಬ್ರಾಕೆಟ್ ಕ್ಲೋಸ್ ಮಾಡಿ. ಓಕೆ, ಮಾಡ್ಲಸ್ ಅಪ್ಲೈ ಮಾಡಿ. ನೆಕ್ಸ್ಟ್ ಓಕೆ, -1 ಮೈನಸ್ ಅಂದ್ರೆ -2 ಆಗುತ್ತೆ. ಸೊ ಯು ರೈಟ್ ಆಸ್ -2. ಓಕೆ, ನೆಕ್ಸ್ಟ್ ಪ್ಲಸ್ ಮಾಡ್ಲಸ್ ಆಫ್ ಇದನ್ನ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. ಓಕೆ, ಸೊ ದಟ್ ಈಸ್ +2 ಆಗುತ್ತೆ. ಮೈನಸ್ ಇಲ್ಲಿ ಮೈನಸ್ ಹೊರಗಡೆ ಇದೆ, ಮತ್ತೆ -2 ಆಗುತ್ತೆ. ಮಾಡ್ಲಸ್ ಆಫ್ -2. ಓಕೆ, ಮೈನಸ್ ಇಂಟು ಮೈನಸ್ +2 ಆಗುತ್ತೆ. ಇದು ಮಾಡ್ಲಸ್ ಆಫ್ -2 ಅಂದ್ರೆ +2 ಆಗುತ್ತೆ. ದಟ್ ಈಸ್ 2 + 2 ಅಂದ್ರೆ ಏನಾಗುತ್ತೆ, 2 + 2 ಇಸ್ ನಥಿಂಗ್ ಬಟ್ ನಮ್ಗೆ ಏನಾಗುತ್ತೆ 4 ಆಗುತ್ತೆ ನೋಡಿ. ಏರಿಯಾ ದಟ್ ಈಸ್ ಈಕ್ವಲ್ ಟು 4 ಸ್ಕ್ವೇರ್ ಯೂನಿಟ್ಸ್. ಓಕೆ, 4 ಸ್ಕ್ವೇರ್ ಯೂನಿಟ್ಸ್. ಇಷ್ಟ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬರುತ್ತೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಇದು ನಮಗೆ ಇಷ್ಟು ಏರಿಯಾ ಕಂಡುಹಿಡಿಯಕ್ಕೆ ಇಲ್ಲಿ ಎಕ್ಸಸ್ಗಳು 0 ಇಂದ π ವರೆಗೆ. ನಾನು ಯಾಕೆ ಈ ತರ ಏರಿಯಾ ಆಫ್ ABC ಏರಿಯಾ ಆಫ್ CD ಕಂಡುಹಿಡ್ತಿದ್ದೀನಿ ಅಂದ್ರೆ ಇಲ್ಲಿ ಫಂಕ್ಷನ್ದು ಇಲ್ಲಿ ನಮಗೆ ವ್ಯಾಲ್ಯೂ ಬೇರೆ ಬರುತ್ತೆ, ಇಲ್ಲಿ ವ್ಯಾಲ್ಯೂ ಬೇರೆ ಬರುತ್ತೆ. ಅದಕ್ಕೋಸ್ಕರ ಸಪ್ರೇಟ್ ಆಗಿ ಬರ್ಕೊಂಡು ಮಾಡ್ತಿದ್ದೀನಿ. ಇಲ್ಲಿ ನಮಗೆ ಮಾಡ್ಲಸ್ ಯಾಕೆ ಆಗ್ತೀನಿ ಅಂದ್ರೆ ಇಲ್ಲಿ ನಮಗೆ ನೆಗೆಟಿವ್ ಏರಿಯಾ ಬರುತ್ತೆ. ನೆಗೆಟಿವ್ ಏರಿಯಾ ಯಾವತ್ತು ಬರಬಾರ್ದು. ನೆಗೆಟಿವ್ ಏರಿಯಾ ಯಾವತ್ತು ನೆಗೆಟಿವ್ ಅಲ್ಲಿ ಕಂಡುಹಿಡಿತೀರ ನೀವು. ಓಕೆ, ನಿಮ್ಮ ಮನೆಯದು ಜಾಗ ಎಷ್ಟಿದೆ ಅಂದ್ರೆ -30 ಸ್ಕ್ವೇರ್ ಫೀಟ್ ಅಂತ ಹೇಳ್ತೀರಾ, ಹೇಳಲ್ಲ. ಓಕೆ, ಸೊ ನಮಗೆ ಆ ಥರ ಹೇಳಕ್ ಬರಲ್ಲ. 30-40 ಸ್ಕ್ವೇರ್ ಅದೇ ಏನು 120 ಸ್ಕ್ವೇರ್ ಫೀಟ್ ಅಂತ ಏನೋ ಹೇಳ್ತಿರಲ್ಲ, ಆ ಥರ ಮೈನಸ್ ಅಂತ ಹೇಳಕ್ ಬರುತ್ತೆ, ಹೇಳಲ್ಲ. ಓಕೆ, ನಮಗೆ ಆ ಥರ ಹೇಳಕ್ ಬರಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಮಾಡ್ಲಸ್ ಅಪ್ಲೈ ಮಾಡಿಕೊಂಡು ಪಾಸಿಟಿವ್ ಮಾಡ್ಕೊಳ್ತೀವಿ. ಹೌದಾ, ಅದಕ್ಕೋಸ್ಕರ ಅದನ್ನೇ ಸಾಲ್ವ್ ಮಾಡ್ಕೊಂಡು ಹೋದ್ರೆ ನಮಗೆ 4 ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ ನೋಡಿ. ಓಕೆ, ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಇಲ್ಲಿಂದ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಇಲ್ಲಿವರೆಗೆ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದ್ರೆ ಓಕೆ, ನಾವು ಫೈಂಡ್ ದ ಏರಿಯಾ ಆಫ್ ಬೌಂಡರಿ ರೀಜನ್. ಸೇಮ್ ಎಕ್ಸಾಕ್ಟ್ಲಿ. ಸೊ y = sin x ಕಂಡುಹಿಡಿದ, ಇಲ್ಲಿ y = ನಮಗೆ cos x. ಬಟ್ ನಿಮಗೆ ಫಾರ್ಮುಲಾ ನಮಗೆ ಏನು ಗೊತ್ತಿರಬೇಕು, y = cos x ನಮಗೆ ಗ್ರಾಫ್ ಯಾವ ತರ ಬರುತ್ತೆ ಅಂತ ಗೊತ್ತಿರಬೇಕು, ಅಥವಾ ವೇವ್ ಹೆಂಗ್ ಬರುತ್ತೆ ಅಂತ ಗೊತ್ತಿರಬೇಕು. y = cos x 0 ಇಂದ 2π ವರೆಗೆ ಈ ತರ ಬರುತ್ತೆ ನೋಡಿ. ಈ ತರ ಬರುತ್ತೆ. ಇದು x = 0, ಇದು x = ನಮಗೆ ಏನು ಬರುತ್ತೆ π/2. ಇದು x = π. ಓಕೆ, ಇದು x = 3π/2. ಇದು x = 2π. ಈ ತರ ಬರುತ್ತೆ. ಓಕೆ, ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಏರಿಯಾ ಬೇರೆ ಇದೆ, ಇಲ್ಲಿ ಏರಿಯಾ ಬೇರೆ ಇದೆ, ಇಲ್ಲಿ ಏರಿಯಾ ಬೇರೆ ಇದೆ. ಅದಕ್ಕೋಸ್ಕರ ಏನ್ ಮಾಡಿ, ಇದು ಏರಿಯಾ ಸಪ್ರೇಟ್ ಆಗಿ ಕಂಡಿಡೋಣ, ಇದು ಏರಿಯಾ ಸಪ್ರೇಟ್ ಆಗಿ, ಇದು ಏರಿಯಾ ಸಪ್ರೇಟ್ ಆಗಿ. ಇದನ್ನ ನೇಮ್ ಮಾಡೋಣ ಫಸ್ಟ್. ಇಷ್ಟು ಏರಿಯಾ ಕಂಡಿಡಬೇಕು ನೋಡಿ, ಇಷ್ಟು ಏರಿಯಾ. ಓಕೆ, ಇಷ್ಟು ಏರಿಯಾ ಕಂಡಿಡಬೇಕು ನಾವು. ಇಷ್ಟು ಏರಿಯಾ ಕಂಡಿಡಕಂದ್ರೆ ಫಸ್ಟ್ ನೇಮ್ ಮಾಡೋಣ. ಫಸ್ಟ್ ಇದನ್ನ ನೇಮ್ ಮಾಡೋಣ, ಯಾವ್ದು ಇದು. ವೈ ಬಿಕಾಸ್ ಇಲ್ಲಿ ಬೇರೆ, ನಮಗೆ ಇಲ್ಲಿ ಬೇರೆ ಇದೆ, ಇಲ್ಲಿ ಬೇರೆ ಇದೆ, ಇಲ್ಲಿ ಬೇರೆ ಇದೆ. ಸೊ ಲೆಟ್ ಅಸ್ ನೇಮ್ ಇಟ್ ಆಸ್ ದಿಸ್ ಆಸ್ ಏನ್ ಮಾಡೋಣ, ದಿಸ್ ಆಸ್ ಇದನ್ನ AOB ಮಾಡೋಣ. ಓಕೆ, ABC. ಓಕೆ, ನೆಕ್ಸ್ಟ್ ಇದು
ಸಿ ಡಿ ಇ. ಓಕೆ, ನೆಕ್ಸ್ಟ್ ಇ ಎಫ್ ಈ ಮಾಡನ್ನ ಜಿ ಅಂತ ಮಾಡ್ಕೊಳ್ಳೋಣ. ಓಕೆ, ನೋಡಿ ನಾವು ಏನು ಮಾಡಿದ್ರೆ ಏರಿಯಾ ಆಫ್ ದಿಸ್ ಏರಿಯಾ ಆಫ್ ರೀಜನ್ ದಟ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ದಟ್ ಇಸ್ ರೀಜನ್ ದಟ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಎ ಬಿ ಸಿ, ಸೊ ಏರಿಯಾ ಆಫ್ ಎ ಬಿ ಸಿ, ಏರಿಯಾ ಆಫ್ ಎ ಬಿ ಸಿ, ಓಕೆ, ಪ್ಲಸ್ ಏರಿಯಾ ಆಫ್ ಸಿ ಡಿ ಇ, ಏರಿಯಾ ಆಫ್ ಸಿ ಡಿ ಇ, ಪ್ಲಸ್ ಏರಿಯಾ ಆಫ್ ಇ ಎಫ್ ಜಿ, ಏರಿಯಾ ಆಫ್ ಇ ಎಫ್ ಜಿ. ಓಕೆ, ಇಷ್ಟು ಕಂಡಿಡಿ. ನಾವು ಫಸ್ಟ್ ಆಫ್ ಆಲ್ ಏರಿಯಾ ಆಫ್ ಎ ಬಿ ಸಿ ಹೆಂಗೆ ಕಂಡಿಡಿದ್ವಿ? ಏರಿಯಾ ಆಫ್ ಎ ಬಿ ಸಿ ಇಲ್ಲಿ ಸ್ಮಾಲ್ ಎಲಿಮೆಂಟ್ ತಗೊಳ್ಳೋಣ, ಹೌದಾ? ಸ್ಮಾಲ್ ಎಲಿಮೆಂಟ್ಸ್ ನಮಗೆ ಲೆಂತ್ ಎಷ್ಟು ಡಿ ಎಕ್ಸ್ ತಗೊಳ್ಳೋಣ, ಲೆಂತ್ ಏನಿರುತ್ತೆ ವೈ ಇರುತ್ತೆ, ಹೌದಾ? ಅದೇ ಥರ ಇಲ್ಲೊಂದು ಸ್ಮಾಲ್ ಎಲಿಮೆಂಟ್ ತಗೊಳ್ಳೋಣ. ಇಲ್ಲಿ ಒಂದು ಸ್ಮಾಲ್ ಎಲಿಮೆಂಟ್ ಇದ್ದರೂ ನಮಗೆ ಲೆಂತ್ ಏನಿರುತ್ತೆ ಡಿ ಎಕ್ಸ್ ಇರುತ್ತೆ, ವಿಡ್ತ್ ಏನಿರುತ್ತೆ ನಮಗೆ ವೈ ಇರುತ್ತೆ. ಅದೇ ಥರ ಇಲ್ಲೊಂದು ಸ್ಮಾಲ್ ಎಲಿಮೆಂಟ್ ತಗೊಳ್ಳೋಣ. ಇದ್ರ ಲೆಂತ್ ಏನಿರುತ್ತೆ ಡಿ ಎಕ್ಸ್ ಇರುತ್ತೆ ನಮಗೆ ಅದೇ ಥರ. ಸೊ ನೋಡಿ, ಈ ಥರ ನಮಗೆ ಎಲ್ಲಿಂದ ಇಲ್ಲಿವರೆಗೆ ಎಕ್ಸ್ ಈಸ್ ಈಕ್ವಲ್ ಟು 0 ಇಂದ ಪೈ ಬೈ 2 ಇದು ಫಸ್ಟ್ ಏರಿಯಾ ಆಫ್ ಎ ಬಿ ಸಿ. ಏರಿಯಾ ಆಫ್ ಎ ಬಿ ಸಿ ದಟ್ ಇಸ್ ಈಕ್ವಲ್ ಟು ವೈ ಇಂಟು ಡಿ ಎಕ್ಸ್. ಎಲ್ಲಿಂದ ಎಲ್ಲಿವರೆಗೆ ಎಕ್ಸ್ ಈಸ್ ಈಕ್ವಲ್ ಟು 0 ಇಂದ ಪೈ ಬೈ 2, ಎಕ್ಸ್ ಈಸ್ ಈಕ್ವಲ್ ಟು 0 ಇಂದ ಪೈ ಬೈ 2. ನೆಕ್ಸ್ಟ್ ಪ್ಲಸ್ ಅದೇ ಥರ ಏರಿಯಾ ಆಫ್ ಸಿ ಡಿ ಇ. ಸೊ ಇಂಟಿಗ್ರೇಷನ್ ಆಫ್ ನಮಗೇನು ವೈ ಇಂಟು ಡಿ ಎಕ್ಸ್, ವೈ ಇಂಟು ಸ್ಮಾಲ್ ಎಲಿಮೆಂಟ್ ವೈ ಇಂಟು ಡಿ ಎಕ್ಸ್ ಫ್ರಮ್ ಎಲ್ಲಿಂದ ಎಲ್ಲಿವರೆಗೆ ಎಕ್ಸ್ ಈಸ್ ಈಕ್ವಲ್ ಟು ಪೈ ಬೈ 2 ಇಂದ 3 ಬೈ 2. ಇಲ್ಲಿ ನೋಡಿ ಎಕ್ಸ್ ಈಸ್ ಈಕ್ವಲ್ ಟು ಪೈ ಬೈ 2 ಇಂದ 3 ಪೈ ಬೈ 2, ಎಕ್ಸ್ ಈಸ್ ಈಕ್ವಲ್ ಟು ಪೈ ಬೈ 2 ಇಂದ 3 ಪೈ ಬೈ 2. ಓಕೆ, ನೆಕ್ಸ್ಟ್ ಅದೇ ಥರ ಪ್ಲಸ್ ಏರಿಯಾ ಆಫ್ ಇ ಎಫ್ ಜಿ ಎಕ್ಸ್ ಈಸ್ ಈಕ್ವಲ್ ಟು ಎಲ್ಲಿಂದವರೆಗೆ 3 ಪೈ ಬೈ 2 ಇಂದ 2 ಪೈ ವರೆಗೆ. ಅಂದರೆ ಇದನ್ನು ಏನು ಬರುತ್ತೆ ವೈ ಇಂಟು ಡಿ ಎಕ್ಸ್, ಎಕ್ಸ್ ಈಸ್ ಈಕ್ವಲ್ ಟು 3 ಪೈ ಬೈ 2 ಇಂದ 2 ಪೈ. ಓಕೆ, ಇಲ್ಲಿ ನೋಡಿ ಈ ಏರಿಯಾ ಏನು ಬರುತ್ತೆ ನೆಗೆಟಿವ್ ಬರುತ್ತೆ. ಈ ಏರಿಯಾ ನೆಗೆಟಿವ್ ಬರ್ತಿದ್ದಕ್ಕೋಸ್ಕರ ಏನು ಮಾಡೋಣ, ಅದನ್ನು ಮಾಡ್ಲಸ್ ಅಪ್ಲೈ ಮಾಡ್ಕೊಂಡು ಪಾಸಿಟಿವ್ ಮಾಡ್ಕೊಂಡು ಪಾಸಿಟಿವ್ ಮಾಡ್ಕೊಂಡು ನೋ. ಸೊ ದಿಸ್ ಇಂಟಿಗ್ರೇಷನ್ ಆಫ್ ವೈ ಪ್ಲಸ್ ಇಲ್ಲಿಂದ ಕಾಸ್ ಎಕ್ಸ್ ಬರ್ಕೊಳ್ಳಿ, ಕಾಸ್ ಎಕ್ಸ್. ಓಕೆ, ಫ್ರಮ್ ಎಲ್ಲಿಂದ 0 ಇಂದ ಪೈ ಬೈ 2. ಓಕೆ, ಕಾಸ್ ಎಕ್ಸ್ ಇಂಟಿಗ್ರೇಷನ್ ವಿತ್ ಫ್ರಮ್ 0 ಟು ಪೈ ಬೈ 2. ಅದೇ ಥರ ಮಾಡ್ಲಸ್ ಆಫ್ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಫ್ರಮ್ ಪೈ ಬೈ 2 ಇಂದ 3 ಪೈ ಬೈ 2. ಓಕೆ, ಸೊ ನೆಕ್ಸ್ಟ್ ಅದೇ ಥರ ಪ್ಲಸ್. ಸೊ ವೈ ಪ್ಲಸ್ ಇಲ್ಲಿ ಏನಿದೆ ನಮಗೆ, ವೈ ಪ್ಲಸ್ ಅಲ್ಲಿ ನಮಗೆ ಏನಿದೆ ಕಾಸ್ ಎಕ್ಸ್ ಬರ್ಕೊಂಡು ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಫ್ರಮ್ 3 ಪೈ ಬೈ 2 ಇಂದ 2 ಪೈ. ಓಕೆ, ನೋಡಿ, ಸೊ ನಾವು ಇಲ್ಲಿ ಏನು ಮಾಡೋಣ ಅಂದರೆ ಕಾಸ್ ಎಕ್ಸ್ನ ಇಂಟಿಗ್ರೇಟ್ ಮಾಡಿ. ಕಾಸ್ ಎಕ್ಸ್ ಇಂಟಿಗ್ರೇಷನ್ ಏನು ಬರುತ್ತೆ, ಸೈನ್ ಎಕ್ಸ್ ಬರುತ್ತೆ, ಸೈನ್ ಎಕ್ಸ್ ಬರ್ಕೊಳ್ಳಿ. ಲಿಮಿಟ್ಸ್ ಎಲ್ಲಿಂದ ಎಲ್ಲವರೆಗೆ 0 ಇಂದ ಪೈ ಬೈ 2, 0 ಇಂದ ಪೈ ಬೈ 2. ನೆಕ್ಸ್ಟ್ ಪ್ಲಸ್ ಅದೇ ಥರ ಮಾಡ್ಲಸ್ ಆಫ್ ಕಾಸ್ ಎಕ್ಸ್ ಇಂಟಿಗ್ರೇಷನ್ ಏನು ಬರುತ್ತೆ ನಮಗೆ, ಸೈನ್ ಎಕ್ಸ್ ಬರುತ್ತೆ, ಸೈನ್ ಎಕ್ಸ್ ಬರ್ಕೊಳ್ಳಿ. ಲಿಮಿಟ್ಸ್ ಎಲ್ಲಿಂದ ಎಲ್ಲವರೆಗೆ ನಮಗೆ 3 ಪೈ ಬೈ 2 ಇಂದ 3 ಪೈ ಬೈ 2 ಇಂದ ಪೈ ಬೈ 2. ಮಾಡ್ಲಸ್ ಯು ರೈಟ್ ಆನ್ಸರ್. ಪ್ಲಸ್ ಅದೇ ಥರ ಕಾಸ್ ಎಕ್ಸ್ ಇಂಟಿಗ್ರೇಷನ್ ನೋಡಿದ್ರೆ ಸೈನ್ ಎಕ್ಸ್ ಬರುತ್ತೆ, ಸೈನ್ ಎಕ್ಸ್ ಬರ್ಕೊಳ್ಳಿ. ಲಿಮಿಟ್ಸ್ ಎಲ್ಲಿಂದ ಎಲ್ಲವರೆಗೆ ನಮಗೆ 3 ಪೈ ಬೈ 2 ಇಂದ 2 ಪೈ ವರೆಗೆ ಬರುತ್ತೆ. ಓಕೆ, ಸೊ ನಾವು ದಟ್ ಈಸ್ ನಮ್ಗೆ ಏನು ಬರುತ್ತೆ ಅಂದರೆ ಸೈನ್ ಎಕ್ಸ್ನ ಇಂಟಿಗ್ರೇಟ್ ಮಾಡಿ ಈಗ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಎಲ್ಲಿ ಫಸ್ಟ್ ಏನು ಸಬ್ಸ್ಟಿಟ್ಯೂಟ್ ಮಾಡೋಣ, ಎಕ್ಸ್ ಇಸ್ ಕೊಡು ಪೈ ಬೈ 2. ಎಲ್ಲೆಲ್ಲಿ ಎಕ್ಸ್ ಇದೆಯಲ್ಲ ಪೈ ಬೈ 2 ಸಬ್ಸ್ಟಿಟ್ಯೂಟ್ ಮಾಡೋಣ. ಅವಾಗ ಏನು ಬರುತ್ತೆ, ಸೈನ್ ಪೈ ಬೈ 2 ಮೈನಸ್ ಆಫ್ ಸೈನ್ 0. ಮುಗೀತು, ಇದು ಮುಗೀತು, ಫಸ್ಟ್ ಮುಗೀತು. ನೆಕ್ಸ್ಟ್ ಪ್ಲಸ್ ಮಾಡ್ಲಸ್ ಆಫ್ ಎಲ್ಲೆಲ್ಲಿ ಎಕ್ಸ್ ಇದೆಯಲ್ಲ ಏನು ಸಬ್ಸ್ಟಿಟ್ಯೂಟ್ ಮಾಡೋಣ, ಫಸ್ಟು 3 ಪೈ ಬೈ 2 ಸಬ್ಸ್ಟಿಟ್ಯೂಟ್ ಮಾಡೋಣ. ಆಮೇಲೆ ಮೈನಸ್ ಆಫ್ ಪೈ ಬೈ 2 ಸಬ್ಸ್ಟಿಟ್ಯೂಟ್. ಅವಾಗ ಏನಾಗುತ್ತೆ, ಸೈನ್ 3 ಪೈ ಬೈ 2 ಮೈನಸ್ ಆಫ್ ಸೈನ್ ಪೈ ಬೈ 2. ಓಕೆ, ನೆಕ್ಸ್ಟ್ ಪ್ಲಸ್. ಓಕೆ, ನಾವು ಎಲ್ಲೆಲ್ಲಿ ಎಕ್ಸ್ ಇದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ, ಸೈನ್ 2 ಪೈ. ಓಕೆ, ಸೈನ್ 2 ಪೈ ಮೈನಸ್ ಆಫ್ ಸೈನ್ 3 ಪೈ ಬೈ 2, ಸೈನ್ 3 ಪೈ. ಓಕೆ, ನಾವು ಇಷ್ಟಿದೆ. ಸೊ ನಾವು ಸೈನ್ ಪೈ ಬೈ 2 ಅಂದ್ರೆ ಏನು ವ್ಯಾಲ್ಯೂ, ಸೈನ್ ಪೈ ಬೈ 2 ಇಸ್ ನಥಿಂಗ್ ಬಟ್ 1 ಮೈನಸ್ ಆಫ್ ಸೈನ್ 0 ಅಂದ್ರೆ ಎಷ್ಟು ನಮಗೆ 0 ಬರುತ್ತೆ, 0 ಬರುತ್ತೆ. ನೆಕ್ಸ್ಟ್ ಪ್ಲಸ್ ಅದೇ ಥರ. ಸೊ ನಮಗೆ ಮಾಡ್ಲಸ್ ಆಫ್ ಸೈನ್ 3 ಪೈ ಬೈ 2 ಅಂದ್ರೆ ಎಷ್ಟು ವ್ಯಾಲ್ಯೂ, ಸೈನ್ 3 ಪೈ ಬೈ 2 ಇಸ್ ನಥಿಂಗ್ ಬಟ್ ಮೈನಸ್ 1. ಇವೆಲ್ಲ ಗೊತ್ತಿರಬೇಕು ನಿಮಗೆ. ಸೈನ್ 3 ಪೈ ಬೈ 2 ವ್ಯಾಲ್ಯೂ ಎಷ್ಟು ನಮಗೆ ಮೈನಸ್ 1. ಇಲ್ಲಿ ಬರೀತಿ ನೋಡಬೇಕಾದ್ರೆ ಸೈನ್ 3 ಪೈ ಬೈ 2 ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ ಮೈನಸ್ 1. ಸೈನ್ 3 ಪೈ ಬೈ 2 ಮೈನಸ್ 1. ನೆಕ್ಸ್ಟ್ ಮೈನಸ್ ಆಫ್ ಸೈನ್ ಪೈ ಬೈ 2 ಅಂದ್ರೆ ಏನು ಬರುತ್ತೆ, ಅದು 1 ಬರುತ್ತೆ, 1 ಬರುತ್ತೆ. ಮಾಡ್ಲಸ್ ಆಫ್ ನೆಕ್ಸ್ಟ್ ಪ್ಲಸ್ ಸೈನ್ 2 ಪೈ ಅಂದ್ರೆ ಸೈನ್ 2 ಪೈ ಅಂದ್ರೆ 0, ಅದು 0 ಬರುತ್ತೆ. ನೆಕ್ಸ್ಟ್ ಮೈನಸ್ ಆಫ್ ಸೈನ್ 3 ಪೈ ಬೈ 2 ಅಂದ್ರೆ ಮೈನಸ್ 1 ಬರುತ್ತೆ. ಓಕೆ, ಇಷ್ಟು ಬಂತು. ಇನ್ನು ಫರ್ದರ್ ಸಿಂಪ್ಲಿಫೈ ಮಾಡೋಣ ನೋಡಿ. 1 ಮೈನಸ್ 0 ಅಂದ್ರೆ 1 ಬರುತ್ತೆ, 1 ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ 1 ಅಂದ್ರೆ ಮೈನಸ್ 2 ಆಗುತ್ತೆ, ಮಾಡ್ಲಸ್ ಆಫ್ ಮೈನಸ್ 2 ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಗುತ್ತೆ, ಪ್ಲಸ್ 1 ಬರ್ಕೊಳ್ಳಿ. ಸೊ ನಾವು ಜಸ್ಟ್ ಸಿ ದಿಸ್ ಇಸ್ 1 ಪ್ಲಸ್ ಮಾಡ್ಲಸ್ ಆಫ್ ಮೈನಸ್ 2 ಅಂದ್ರೆ ಪ್ಲಸ್ 2 ಆಗುತ್ತೆ, ಪ್ಲಸ್ 1 ಆಗುತ್ತೆ. ಓಕೆ, 1 ಪ್ಲಸ್ 2 ಪ್ಲಸ್ 1 ಅಂದ್ರೆ ಎಷ್ಟಾಗುತ್ತೆ ನಮಗೆ 4 ಆಗುತ್ತೆ. ನಮಗೆ ಏರಿಯಾ ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನಮಗೆ 4 ಸ್ಕ್ವಯರ್ ಯೂನಿಟ್ಸ್ ಆಗುತ್ತೆ ನೋಡಿ. ಏರಿಯಾ ದಟ್ ಈಸ್ ಈಕ್ವಲ್ ಎಷ್ಟು ಆಗುತ್ತೆ 4 ಸ್ಕ್ವಯರ್ ಯೂನಿಟ್ಸ್. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬರುತ್ತೆ ಅಂತ ಅರ್ಥ. ಓಕೆ, ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಸ್ಟಾರ್ಟಿಂಗಿಂದ ನೋಡಿ. ಇಷ್ಟೇ ನೋಡಿ.
ಓಕೆ, ಇದು ಬರ್ಕೊಳ್ಳಿ ಬೇಕಾದ್ರೆ ಇಲ್ಲಿ ಸ್ವಲ್ಪ. ಓಕೆ, ಇಷ್ಟು ನೀವು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ನಿಮಗೆ 5 ಮಾರ್ಕ್ಸ್ ಬರುತ್ತೆ. ಓಕೆ, ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ. ಇದು ಲಾಸ್ಟ್ ಕ್ವಶನ್ ನೋಡಿ. ಸೊ ಹಬ್ಬ ಅಂದ್ರೆ ಪೇಪರ್ ಟಫ್ ಅಂತ ಬಂದ್ರೆ ಈ ಕ್ವಶನ್ ಬರುತ್ತೆ ಬಂದ್ರೆ, ಇಲ್ಲಾಂದ್ರೆ ನಮಗೆ ಫಸ್ಟ್ 2 ಕ್ವಶನ್ಸ್ ಆಲ್ಮೋಸ್ಟ್ ಫಸ್ಟ್ 2 ಕ್ವಶನ್ಸೇ ಬರುತ್ತೆ. ಓಕೆ, ಟಫ್ ಅಂತ ಬಂದ್ರೆ ಇದೊಂದು ಕ್ವಶನ್ ಬಂದ್ರೆ ಕೇಳ್ತಾರೆ. ಓಕೆ, ಸೊ ನಾವು ಏನು ಕೊಟ್ಟಿದ್ರೆ y that is equal to 3x plus 2 ಇದೆ, ಹೌದಾ? y that is equal to 3x plus 2 ಇದೆ. ಓಕೆ, ಈ y that is 3x plus 2 ಏನಾಗುತ್ತೆ, ಎಕ್ಸ್ ಆಕ್ಸಿಸ್ ಮೇಲೆ ಏನೋ ಒಂದು ರೀಜನ್ ಬೌಂಡ್ ಆಗುತ್ತೆ. ಓಕೆ, ನಾವು ಫೈಂಡ್ ದ, ಇಲ್ಲಿ ಬೇಕಾದ್ರೆ ನೋಡಿ, ಫೈಂಡ್ ದ ಏರಿಯಾ ಆಫ್ ರೀಜನ್ ಬೌಂಡೆಡ್ ಬೈ ದ ಲೈನ್. ಓಕೆ, ಎಕ್ಸ್ ಆಕ್ಸಿಸ್ ಅಂಡ್ ಇದ್ರ ಮೇಲೆ ಈ ಲೈನ್ ಮತ್ತೆ ಎಕ್ಸ್ ಆಕ್ಸಿಸ್ ಮೇಲೆ ಏನ್ ರೀಜನ್ ಬೌಂಡ್ ಆಗುತ್ತೆ ಅಂಡ್ ಆರ್ಡಿನೇಟ್ಸ್ ಆಫ್ ಎಕ್ಸ್ ಆರ್ಡಿನೇಟ್ಸ್ ಆರ್ ಎಕ್ಸ್ ಇಸ್ ಇಕ್ವಲ್ ಟು -1 ಇಂದ 1. ಓಕೆ, ಲೆಟ್ ಅಸ್ ಕನ್ಸಿಡರ್ ನಮ್ಗೆ ನೋಡಿ ಯಾವ್ದಾರ ಲೈನ್ ಈ ತರ ಇದೆ ಅನ್ಕೊಳ್ಳಿ. ಈ ತರ ಲೈನ್ ಇದೆ. ಈ ಲೈನು ನಮಗೆ ಈ ಎಕ್ಸ್ ಆಕ್ಸಿಸ್ ನಡುವೆ, ಈ ಎಕ್ಸ್ ಆಕ್ಸಿಸ್ ನೋಡಿ ಎಕ್ಸ್ ಇಸ್ ಇಕ್ವಲ್ ಟು -1 ಇಂದ ಎಕ್ಸ್ ಇಸ್ ಇಕ್ವಲ್ ಟು 1 ವರೆಗೆ ಎಷ್ಟು ಏರಿಯಾ ರೀಜನ್ ಬೌಂಡ್ ಮಾಡುತ್ತೆ ಆ ಏರಿಯಾ ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ, ಹೌದಾ? ಈ ಕಂಡುಹಿಡಿಯೋಣ. ಓಕೆ, ಇಲ್ಲಿ ನೋಡಿ ಜನರಲ್ ಆಗಿ ಈ ತರ ಬರುತ್ತೆ ನಿಮ್ಮ ಫಿಗರ್, ನಾನು ಹೇಳ್ತೀನಿ. ಓಕೆ, ಫಸ್ಟ್ ಆಫ್ ಆಲ್ ಓಕೆ, ಇದು ನಮ್ಗೆ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಹಾಕೊಳ್ಳಿ ಹೇಳ್ರಿ. ಕೊಟ್ಟಿರೋದು ಏನು ಕೊಟ್ಟಿದ್ರೆ y that is equal to 3x plus 2, ಹೌದಾ? ಓಕೆ, ನಾವು ಸೊ ನಮ್ಗೆ ಇದು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಂದ್ರೆ ಈ ತರ ಇದೆ ನೋಡಿ, ಗ್ರಾಫ್ ಈ ತರ ಬರುತ್ತೆ ನಮ್ಗೆ. ಸೊ ಇದು ಯಾವಾಗ ನಮ್ಗೆ y ವ್ಯಾಲ್ಯೂ ಯಾವಾಗ 0 ಇರುತ್ತೆ ಚೆಕ್ ಮಾಡಿಕೋ ಫಸ್ಟ್. y ವ್ಯಾಲ್ಯೂ ಯಾವಾಗ ಇರುತ್ತೆ ಅಂದ್ರೆ y is equal to 0 ಯಾವಾಗ ಇರುತ್ತೆ ಅಂದ್ರೆ y is equal to 0 ತಗೊಂಡಾಗ 0 that is equal to 3x plus 2, ಈ ಪ್ಲಸ್ 2 ನ ಈ ಕಡೆ ತಗೊಳ್ಳಿ, ಪ್ಲಸ್ 2 ನ ಕಳೆದ್ರೆ -2 ಆಗುತ್ತೆ, that is equal to 3x. ಓಕೆ, ಅಂದ್ರೆ x that is equal to -2/3. ಅಂದ್ರೆ ನೋಡಿ ನಮ್ಗೆ y ವ್ಯಾಲ್ಯೂ ಯಾವಾಗ ಇರುತ್ತೆ, x ವ್ಯಾಲ್ಯೂ -2/3 ಅಂದ್ರೆ x ವ್ಯಾಲ್ಯೂ -2/3 ಅಂದ್ರೆ ಸಮ್ವೇರ್ ಇಲ್ಲಿ ಬರ್ತದ -2/3 ಗೆ 0 ಆಗುತ್ತೆ. ನಮ್ಗೆ ಈ ತರ ಬರುತ್ತೆ, x is equal to -2/3 ಗೆ 0 ಆಗುತ್ತೆ. ಈ ತರ ನಮ್ಗೆ ಏನಾಗುತ್ತೆ, ಗ್ರಾಫ್ ಈ ತರ ಬರುತ್ತೆ. x is equal to -2/3 ಗೆ ಇದು 0 ಆಗುತ್ತೆ. ನಮ್ಗೆ ಅವ್ರು ಎಲ್ಲಿಂದ ಇಲ್ಲಿವರೆಗೆ ಕಂಡುಹಿಡಿ ಅಂತಂದ್ರೆ, ಸೊ x is equal to ಇದು -1 ಸಮ್ವೇರ್ ಇಲ್ಲಿ ಬರುತ್ತೆ, x is equal to -1 ಇಲ್ಲಿ ಇರುತ್ತೆ ಅಂದ್ರೆ x is equal to 1 ಇಲ್ಲಿ ಇರುತ್ತೆ ಅಂತ ಅನ್ಕೊಳ್ಳಿ. x is equal to 1. ಸೊ ಫೈಂಡ್ ದ ಏರಿಯಾ ಆಫ್ ದಿಸ್ ರೀಜನ್, ಈ ರೀಜನ್ ಮತ್ತೆ ಈ ರೀಜನ್ ಕಂಡುಹಿಡಿ ಅಂತ ಹೇಳ್ತಿದ್ರು. ಓಕೆ, ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಏರಿಯಾ ಆಫ್ ದಿಸ್ ರೀಜನ್ ಅಂಡ್ ದಿಸ್ ರೀಜನ್. ಸೊ ನಾವು ಇದನ್ನ ಗ್ರಾಫ್ ಹೆಂಗ್ ಆಗ್ತಿದೆ ಅಂತಂದ್ರೆ, ಇಲ್ಲಿ ನೋಡಿ ನಮ್ಗೆ ಯಾವ್ದರ ಲೈನ್ ಅಲ್ಲಿ ಎಕ್ಸ್ ಆಕ್ಸಿಸ್ ಮೇಲೆ ಪಾಸ್ ಆಗುತ್ತೆ, ಎಕ್ಸ್ ಆಕ್ಸಿಸ್ ಮೇಲೆ ಲೈನ್ ಪಾಸ್ ಆಗುತ್ತೆ ಅಂದ್ರೆ ಅದ್ರ y ವ್ಯಾಲ್ಯೂ ಏನಿರುತ್ತೆ 0. y ವ್ಯಾಲ್ಯೂ ಯಾವಾಗ 0 ಇರುತ್ತೆ ಅಂದ್ರೆ x is equal to -2, ಅದನ್ನ ಕಂಡುಹಿಡಿದ್ವಿ. x is equal to -2 ಬಂದ್ರೆ y ವ್ಯಾಲ್ಯೂ 0 ಬರುತ್ತೆ. ಅದನ್ನ ನನಗೆ ಲೈನ್ ಹಾಕೊಡ್ತೀವಿ, ಈ ತರ ಲೈನ್ ಬರುತ್ತೆ. ನಾನು ಆ ಲೈನ್ ಏರಿಯಾ ಆಫ್ ರೀಜನ್ ಎಲ್ಲಿಂದ ಎಲ್ಲಿವರೆಗೆ ಕಂಡುಹಿಡಿಯಬೇಕು, -1 ಇಂದ 1 ವರೆಗೆ, -1 ಇಂದ 1 ವರೆಗೆ ಎಕ್ಸ್ ಆಕ್ಸಿಸ್ ಮತ್ತೆ ಈ ಲೈನ್ ಎಷ್ಟು ಏರಿಯಾ ಬೌಂಡ್ ಆಗುತ್ತೆ, ಎಷ್ಟು ಏರಿಯಾ ನಮಗೆ ಕವರ್ ಆಗುತ್ತೆ ಅದನ್ನ ಬರೀರಿ ಅಂತ ಹೇಳಿದ್ರೆ. ಓಕೆ, ಲೆಟ್ ಅಸ್ ನೇಮ್ ಇಟ್ ಆಸ್ ದಿಸ್ ಆಸ್ A point, this as A point, this as B point, okay, this as C point, okay, this C, ಇದು D point, ಇದನ್ನ E point ಅಂತ ನೇಮ್ ಮಾಡೋಣ. ಓಕೆ, ಸೊ ನಾವು ಜಸ್ಟ್ ನಮಗೆ 2 ಏರಿಯಾ ಬಂದ್ವಾ. ಸೊ ಇಲ್ಲಿ ನೋಡಿ ಇದು ಏನು, ಇದು ನೆಗೆಟಿವ್ ಏರಿಯಾ, ಇದು ಪಾಸಿಟಿವ್ ಏರಿಯಾ. ಓಕೆ, ನಾವು ಐ ವಿಲ್ ಕನ್ಸಿಡರ್ ಅ ಸ್ಮಾಲ್ ಎಲಿಮೆಂಟ್ ಹಿಯರ್. ಓಕೆ, ಸ್ಮಾಲ್ ಎಲಿಮೆಂಟ್ಸ್ ಆಫ್ ಲೆಂತ್ ಏನಿದೆ dx. ನೆಕ್ಸ್ಟ್ ಅದೇ ತರ ಇಲ್ಲಿ ಸ್ಮಾಲ್ ಎಲಿಮೆಂಟ್ ತೊಗೊಳ್ತೀನಿ, ಆ ಸ್ಮಾಲ್ ಎಲಿಮೆಂಟ್ ಏನು ತೊಗೊಳ ಲೆಂತ್ dx ಇರುತ್ತೆ. ನಮಗೆ ಬ್ರೆಡ್ತ್ ಏನಿರುತ್ತೆ ಅಥವಾ ವಿಡ್ತ್ ಏನಿರುತ್ತೆ, ನಮಗೆ y ಇರುತ್ತೆ, ಇದು y ಇರುತ್ತೆ, ಇದು y ಇರುತ್ತೆ. ಅದೇ ತರ ಇದನ್ನು ಏನಿರುತ್ತೆ, y ಇರುತ್ತೆ ನೋಡಿ. ಓಕೆ, ನಾವು ಸೊ ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದ ಏರಿಯಾ ಆಫ್ ದಿಸ್ ಅಂಡ್ ಏರಿಯಾ ದಟ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ABC, ಏರಿಯಾ ಆಫ್ ABC ಪ್ಲಸ್ ಏರಿಯಾ ಆಫ್ ABC ಪ್ಲಸ್ ಏರಿಯಾ ಆಫ್ CED, ಏರಿಯಾ ಆಫ್ CED. ಓಕೆ, ನಾವು ಸೊ ಏರಿಯಾ ಆಫ್ ABC ಇದನ್ನ ಕಂಡುಹಿಡಿಯೋಣ. ಓಕೆ, ಇದನ್ನ ಕಂಡುಹಿಡಿಯ ಅಂದ್ರೆ ಏನು, ಇಂಟಿಗ್ರೇಷನ್ ಆಫ್ ಇಲ್ಲಿ ಏನಿದೆ ಸ್ಮಾಲ್ ಲೆಂತ್ ಆಫ್ ದಿ ಸ್ಮಾಲ್ ಎಲಿಮೆಂಟ್ ಏನಂದ್ರೆ, ಸಾರಿ ಬ್ರೆಡ್ತ್ ಆಫ್ ದಿ ಸ್ಮಾಲ್ ಎಲಿಮೆಂಟ್ ಅಂದ್ರೆ y ಇದೆ, y ಬರ್ಕೊಳ್ಳಿ. ಅದೇ ತರ ನಮಗೆ ಲೆಂತ್ ಆಫ್ ದಿ ಸ್ಮಾಲ್ ಎಲಿಮೆಂಟ್ dx ಇದೆ, dx ಬರ್ಕೊಳ್ಳಿ. ನೆಕ್ಸ್ಟ್ ಇಂಟಿಗ್ರೇಷನ್ ಫ್ರಮ್ ಎಲ್ಲಿಂದ, x is equal to -1 ಇಂದ -2/3, ಹೌದಾ? ಇದು ಎಲ್ಲಿಂದ x is equal, ಎಲ್ಲಿಂದ ಏರಿಯಾ ಆಡ್ ಮಾಡ್ಬೇಕು ನಾವು, -1 ಇಂದ -2/3, x is equal to -1 ಇಂದ -2/3 ವರೆಗೆ ಏರಿಯಾನ ಕಂಡುಹಿಡಬೇಕು ನಾವು. x is equal to -1 ಇಂದ -2/3. ಅಂಡ್ ನೋಡಿ ಇದು ನೆಗೆಟಿವ್ ಏರಿಯಾ ಬರುತ್ತೆ, ಅಂದ್ರೆ ಅದನ್ನೇನ್ ಮಾಡೋಣ, ಪಾಸಿಟಿವ್ ಮಾಡ್ಕೋಬೇಕು. ನಾನು ಪಾಸಿಟಿವ್ ಮಾಡ್ಕೊಳಕಂದ್ರೆ ಹೆಂಗ್ ಮಾಡ್ಲೆಸ್ ಅಪ್ಲೈ ಮಾಡೋದು, ಅದಕ್ಕೆ ಪ್ಲಸ್ ಏರಿಯಾ ಆಫ್ CED ದಟ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x, ಅದನ್ನೇ y ವಿತ್ ರೆಸ್ಪೆಕ್ಟ್ ಟು x
ಫ್ರಮ್ ಇಲ್ಲಿಂದ ಎಲ್ಲರಿಗೆ ಎಕ್ಸ್ ಇಸ್ ಈಕ್ವಲ್ ಟು -2/3 ಇಂದ ಎಕ್ಸ್ ಇಸ್ ಈಕ್ವಲ್ ಟು 1. ಇಲ್ಲಿ ನೋಡಿ ಎಕ್ಸ್ ವ್ಯಾಲ್ಯೂ ಇಲ್ಲಿ ಏನು ಬರುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು -2/3 ಇರುತ್ತೆ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ, ನಮಗೆ 1 ಇರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು -2/3 ಇಂದ ಎಕ್ಸ್ ಇಸ್ ಈಕ್ವಲ್ ಟು 1 ವರೆಗೆ. ಓಕೆ, ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾನೆ ನೋಡಿ, ಅದೇ ನಮಗೆ ಇಂಟಿಗ್ರೇಷನ್ ಆಫ್ y ಪ್ಲಸ್ ಅಲ್ಲಿ ಅಂದರೆ 3x + 2 ಐತೆ, ಅದನ್ನೇ ಬರ್ಕೊಳ್ಳೋಣ. ದಟ್ ಈಸ್ ಇಂಟಿಗ್ರೇಷನ್ ಆಫ್ 3x + 2 ವಿತ್ ರೆಸ್ಪೆಕ್ಟ್ ಟು x ಫ್ರಮ್ ಇಲ್ಲಿ -1 ಇಂದ -2/3. ಇದು ಮಾಡ್ಲಸ್ ಹೆಂಗಿದ್ದಂಗೆ ಅವ್ರಿಗೆ ಪ್ಲಸ್ ಅದೇ ಥರ ಇಂಟಿಗ್ರೇಷನ್ ಆಫ್ 3x + 2 ಓಕೆ ವಿತ್ ರೆಸ್ಪೆಕ್ಟ್ ಟು x ಫ್ರಮ್ -2/3 ಇಂದ x ಇಸ್ ಈಕ್ವಲ್ ಟು 1. ಹೌದಾ, x ಇಸ್ ಈಕ್ವಲ್ ಟು ನೆಕ್ಸ್ಟ್ ನೋಡಿ ಇದು ನಡೀತಿ, ಇದು ನಾವು ಮಾಡ್ಲಸ್ ಅಪ್ಲೈ ಮಾಡಿದ್ದು ಪಾಸಿಟಿವ್ನೇ ಬರುತ್ತೆ ಏರಿಯಾ, ಅದಕ್ಕೋಸ್ಕರ ನಾವು ಸಿ ಇದನ್ನ ಇಂಟಿಗ್ರೇಟ್ ಮಾಡಿ 3x ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ 3x² / 2 ಆಗುತ್ತೆ. ನೆಕ್ಸ್ಟ್ ಪ್ಲಸ್ 2 ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ 2x ಬರುತ್ತೆ, 2x ಬರುತ್ತೆ. ಲಿಮಿಟ್ಸ್ ಎಲ್ಲಿಂದ ಎಲ್ಲಿವರೆಗೆ, ಲಿಮಿಟ್ಸ್ ಎಲ್ಲಿಂದ -1 ಇಂದ -2/3. ಹೌದಾ, ಇಲ್ಲಿ ಮತ್ತೆ ಮಾಡ್ಲಸ್ ಅಪ್ಲೈ ಮಾಡಿ ಮಾಡ್ಲಸ್ ಮತ್ತೆ. ನೆಕ್ಸ್ಟ್ ಅದೇ ಥರ ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ 3x² / 2 ಆಗುತ್ತೆ. ನೆಕ್ಸ್ಟ್ ಪ್ಲಸ್ 2x ಆಗುತ್ತೆ. ಸೊ ಲಿಮಿಟ್ಸ್ ಎಲ್ಲಿಂದ ಎಲ್ಲಿವರೆಗೆ, ಲಿಮಿಟ್ಸ್ -2/3 ಇಂದ -2/3 ಇಂದ 1 ವರೆಗೆ ಹೋಗುತ್ತೆ. ಓಕೆ, ನೌ ಸೊ ಯು ಜಸ್ಟ್ ಸಿ ಹಿಯರ್ ಎಲ್ಲೆಲ್ಲಿ ಎಕ್ಸ್ ಇದೆ ಏನು ಸಬ್ಸ್ಟಿಟ್ಯೂಟ್ ಮಾಡೋಣ, -2/3 ಸಬ್ಸ್ಟಿಟ್ಯೂಟ್ ಮಾಡೋಣ ಫಸ್ಟ್. ಓಕೆ, 3/2 ಟೈಮ್ಸ್ ಆಫ್ -2/3 ಹೋಲ್ ಸ್ಕ್ವೇರ್. ಓಕೆ, -2/3 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಮೈನಸ್ ಆಫ್ ಪ್ಲಸ್ 2 ಟೈಮ್ಸ್ ಆಫ್ -2/3. ನೆಕ್ಸ್ಟ್ ಇದಾಯ್ತು ನೋಡಿ. ಇದಾದ್ಮೇಲೆ ನೆಕ್ಸ್ಟ್ ಮೈನಸ್ ಆಫ್ ಎಲ್ಲೆಲ್ಲಿ ಎಕ್ಸ್ ಇದಿಲ್ಲ -1 ಸಬ್ಸ್ಟಿಟ್ಯೂಟ್ ಮಾಡಿ. ಅವಾಗ ಏನು ಬರುತ್ತೆ 3/2 ಟೈಮ್ಸ್ ಆಫ್ -1 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಅದೇ ಥರನೇ ಪ್ಲಸ್ 2 ಟೈಮ್ಸ್ ಆಫ್ -1. ಹೌದಾ, ಇಷ್ಟ ಆಯ್ತು ನೋಡಿ. ನೆಕ್ಸ್ಟ್ ಇದು ಬ್ರಾಕೆಟ್ ಕ್ಲೋಸ್ ಮಾಡ್ಕೊಂಡು ಇದನ್ನು ಮಾಡ್ಲಸ್ ಅಪ್ಲೈ ಮಾಡ್ಕೊಂಬಿಡಿ. ಮಾಡ್ಲಸ್ ಅಪ್ಲೈ ಮಾಡ್ಕೊಂಡು ನೆಕ್ಸ್ಟ್ ಅದೇ ಥರ ಈ ಪ್ಲಸ್ ಇದೇ ಥರ ಇಲ್ಲಿ ಎಲ್ಲೆಲ್ಲಿ ಎಕ್ಸ್ ಇದೆ ಸಬ್ಸ್ಟಿಟ್ಯೂಟ್ ಇದು ಮೇಲೆ ತೊಗೊಂಡು ಹೋಗ್ತೀನಿ ಸ್ವಲ್ಪ ನೋಡಿ, ಬಿಕಾಸ್ ಹೊರಗೆ ಜಾಗ ಇಲ್ಲ. ಎಲ್ಲೆಲ್ಲಿ ಎಕ್ಸ್ ಇದೆ ಸಬ್ಸ್ಟಿಟ್ಯೂಟ್ ಮಾಡಿ 1 ಸಬ್ಸ್ಟಿಟ್ಯೂಟ್ ಮಾಡೋಣ ಫಸ್ಟ್ ನೋಡಿ. ಅವಾಗ ಏನು ಬರುತ್ತೆ ನಮಗೆ ಹಿಯರ್ ಇಟ್ ಈಸ್ 3/2 ಟೈಮ್ಸ್ ಆಫ್ 1 ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಆಫ್ 1. ನೆಕ್ಸ್ಟ್ ಅದೇ ಥರ ಈ ಬ್ರಾಕೆಟ್ ಕ್ಲೋಸ್ ಮಾಡಿ. ನೆಕ್ಸ್ಟ್ ಮೈನಸ್ ಆಫ್ ಎಲ್ಲೆಲ್ಲಿ ಎಕ್ಸ್ ಇದೆ -2/3 ಸಬ್ಸ್ಟಿಟ್ಯೂಟ್ ಮಾಡ್ತಾರೆ. ಓಕೆ, 3/2 ಟೈಮ್ಸ್ ಆಫ್ ಎಕ್ಸ್ ಪ್ಲಸ್ ಇಲ್ಲಿಂದ -2/3 ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಆಫ್ -2/3 ಇಷ್ಟಿದೆ ನೋಡಿ. ಓಕೆ, ಇದು ಬ್ರಾಕೆಟ್ ಕ್ಲೋಸ್ ಮಾಡ್ಕೊಂಡು ಇದು ಬ್ರಾಕೆಟ್ ಕ್ಲೋಸ್ ಮಾಡಿ ಇಷ್ಟು ಬರುತ್ತೆ ನೋಡಿ. ಸೊ ಇದನ್ನು ಫರ್ದರ್ ಸಿಂಪ್ಲಿಫೈ ನೋಡಿ ಏನು ಬರುತ್ತೆ, ಮಾಡ್ಲಸ್ ಯು ರೈಟ್ ಆಸ್ ಇಟ್ ಈಸ್ 3/2 ಆಲ್ಸೋ ಯು ರೈಟ್ ಆಸ್ ಇಟ್ ಈಸ್. -2 ನ ಸ್ಕ್ವೇರ್ ಮಾಡಿದ್ರೆ 4 ಬರುತ್ತೆ, 4 ಬರ್ಕೊಳ್ಳಿ. 3 ನ ಸ್ಕ್ವೇರ್ ಮಾಡಿದ್ರೆ 9 ಬರುತ್ತೆ, 9 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ನೋಡಿ, ಅದೇ ಥರ ಏನು ಬರುತ್ತೆ ನಮಗೆ, ಇದು ನಮಗೆ ಪ್ಲಸ್ ಇಂಟು ಮೈನಸ್ -4/3 ಬರುತ್ತೆ, -4/3 ಬರ್ಕೊಳ್ಳಿ. ಇದನ್ನು ಕ್ಲೋಸ್ ಮಾಡಿ ಮತ್ತೆ. ನೆಕ್ಸ್ಟ್ ಅದೇ ಥರ ಏನು ಬರುತ್ತೆ ಮೈನಸ್ ಆಫ್ ನಮಗೆ ಬ್ರಾಕೆಟ್ ಓಪನ್ ಮಾಡ್ಕೊಳ್ಳಿ 3/2 ಇಂಟು -1 ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ, 1 ಬರ್ಕೊಳ್ಳಿ, 1 ಬರ್ಕೊಳ್ಳಿ. ನೆಕ್ಸ್ಟು ಇದೇನಾಗುತ್ತೆ -2 ಆಗುತ್ತೆ, -2 ಬರ್ಕೊಳ್ಳಿ, -2. ಇಲ್ಲಿ ಬ್ರಾಕೆಟ್ ಕ್ಲೋಸ್ ಮಾಡ್ಕೊಳ್ಳಿ ಮತ್ತೆ. ಇದು ಕಂಪ್ಲೀಟ್ ಬ್ರಾಕೆಟ್ ಕ್ಲೋಸ್ ಮಾಡಿ ಮತ್ತೆ ಮಾಡ್ಲಸ್ ಅಪ್ಲೈ ಮಾಡಿ. ನೆಕ್ಸ್ಟ್ ಅದೇ ಥರ ಪ್ಲಸ್ ನೋಡಿ, ಪ್ಲಸ್ 3/2 ವಿಲ್ ರೈಟ್ ಆಸ್ ಇಟ್ ಈಸ್ 3/2 ಇಂಟು 1 ಅಂದರೆ 3/2ನೇ ಬರುತ್ತೆ, ಪ್ಲಸ್ ಇದು 2 ಯು ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ಇದು ಬ್ರಾಕೆಟ್ ಕ್ಲೋಸ್ ಮಾಡ್ಕೊಳ್ಳಿ ಇಷ್ಟೇ. ಮೈನಸ್ ಆಫ್ 3/2 ವಿ ವಿಲ್ ರೈಟ್ ಆಸ್ ಇಟ್ ಈಸ್ 3 -2 ನ ಸ್ಕ್ವೇರ್ ಮಾಡಿದ್ರೆ ನಮಗೆ 4 ಆಗುತ್ತೆ, 4 ಬರ್ಕೊಳ್ಳಿ. 3 ನ ಸ್ಕ್ವೇರ್ ಮಾಡಿದ್ರೆ 9 ಆಗುತ್ತೆ, 9 ಬರ್ಕೊಳ್ಳಿ. ನೆಕ್ಸ್ಟ್ ಇದು -4/3 ಆಗುತ್ತೆ ನೋಡಿ. ಓಕೆ, ಇದು ಬ್ರಾಕೆಟ್ ಕ್ಲೋಸ್ ಮಾಡ್ಕೊಂಡು ಇದು ಹೋಲ್ ಬ್ರಾಕೆಟ್ ಕ್ಲೋಸ್. ನೆಕ್ಸ್ಟ್ ಅದೇ ಥರ ಇದು 3 1 ಜಾ 3 3 ಜಾ. ಹೌದಾ, ಓಕೆ, ನಾವು ಹಿಯರ್ 2 1 ಜಾ 2 2 ಜಾ. ಸೊ ವಾಟ್ ಯು ಲೆಫ್ಟ್ ವಿತ್ ನಮಗೆ ಏನು ಉಳಿತು ಅಂದರೆ ಮಾಡ್ಲಸ್ ಆಫ್ 2/3 ಮೈನಸ್ ಆಫ್ 4/3 ಬರುತ್ತೆ. ಓಕೆ, ಇಷ್ಟು ಬಂತು ನೋಡಿ, 2/3 ಮೈನಸ್ ಆಫ್ 4/3 ಬಂತು. ನೆಕ್ಸ್ಟ್ ಇದು ಬ್ರಾಕೆಟ್ ಕ್ಲೋಸ್ ಮಾಡ್ಕೊಂಡು ಮೈನಸ್ ಆಫ್ ಇದೇನಾಗುತ್ತೆ 3/2 -2 ಆಗುತ್ತೆ, -2 ಬರುತ್ತೆ. ಓಕೆ, ನೆಕ್ಸ್ಟ್ ಅದೇ ಥರ ಓಕೆ ಇಷ್ಟು ಪ್ಲಸ್ ನಮ್ಗೆ ಏನಾಗುತ್ತೆ 3/2. ಓಕೆ, 3/2. ಓಕೆ, ಇದು 4/3 ಅಲ್ಲ, ಇದು 4/3 ನೋಡಿ, ನಾನೇನು 4/2 4/3. ಓಕೆ, ನೆಕ್ಸ್ಟ್ 3/2 ಯು ರೈಟ್ ಆಸ್ ಇಟ್ ಈಸ್. ಓಕೆ, ಪ್ಲಸ್ 2 ಆಲ್ಸೋ ರೈಟ್ ಆಸ್ ಇಟ್ ಈಸ್. ಬ್ರಾಕೆಟ್ ಕ್ಲೋಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇಲ್ಲಿ ಬ್ರಾಕೆಟ್ ಕ್ಲೋಸ್ ಮಾಡ್ಕೊಂಡು ಬರ್ಕೊಳ್ಳಿ ಸದ್ಯಕ್ಕೆ ನೋಡಿ. 3 1 ಜಾ 3 3 ಜಾ. ಹೌದಾ, ನೆಕ್ಸ್ಟ್ 2 1 ಜಾ 2 2 ಜಾ. ಓಕೆ, ನಮ್ಗೆ ಬ್ರಾಕೆಟ್ ಓಪನ್ ಮಾಡಿದ್ರೆ ನಮಗೆ ಏನು ಬರುತ್ತೆ 2/3 ಬರುತ್ತೆ ನೋಡಿ, 2/3 -4/3 ಬರುತ್ತೆ. ಓಕೆ, ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡೋಣ. ಇದನ್ನು ಬೇಕಾದ್ರೆ ಸ್ವಲ್ಪ ಮೇಲೆ ತೊಗೊಂಡು. ಓಕೆ, ಇಲ್ಲಿ ಫರ್ದರ್ ಸಿಂಪ್ಲಿಫೈ ಮಾಡೋಣ ನೋಡಿ. ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನು ಮಾಡ್ತೀವಿ ನಮಗೆ 2/3 -4/3. 2/3 -4/3 ಅಂದರೆ -2/3 ಬರುತ್ತೆ. ಹೌದಾ, ಡಿನಾಮಿನೇಟರ್ ಸೇಮ್ ಅಂದರೆ ನ್ಯೂಮರೇಟರ್ ಆ್ಯಡ್ ಮಾಡಿ, ಸಬ್ಸ್ಟ್ರಾಕ್ಟ್ -2/3 ಬರ್ತಿದೆ. ಓಕೆ, ನೆಕ್ಸ್ಟ್ ಸೊ ಬ್ರಾಕೆಟ್ ಕ್ಲೋಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದೇನಾಗುತ್ತೆ -3/2 ಆಗುತ್ತೆ. ಓಕೆ, ಪ್ಲಸ್ 2 ಆಗುತ್ತೆ ನೋಡಿ. ಓಕೆ, ಇದು ಇಷ್ಟ ಆಯಿತು, ಮತ್ತು ಬ್ರಾಕೆಟ್ ಓಪನ್ ಮಾಡಿ. ನೆಕ್ಸ್ಟ್ ಅದೇ ಥರ ಪ್ಲಸ್
ಇಲ್ಲಿ 3/2 ಪ್ಲಸ್ 2 ಅಂದರೆ 3/2 ಪ್ಲಸ್ 2 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ಅದೇ ಥರ ಇದೇನು ಬರುತ್ತೆ ನಮಗೆ, ಇದು ಮೈನಸ್ ಆಫ್ ಇದೇನಾಗುತ್ತೆ 2 ಮೈನಸ್ 4/3 2/3 ಮೈನಸ್ 4/3. ಡಿನಾಮಿನೇಟರ್ ಸೇಮ್ ಇದೆ, ನ್ಯೂಮರೇಟರ್ ಆ್ಯಡ್ ಇದ್ರೆ ಆ್ಯಡ್ ಮಾಡಿ ಸಬ್ಸ್ಟ್ರಾಕ್ಟ್. 2 ಮೈನಸ್ 4 ಅಂದರೆ -2 ಬರುತ್ತೆ, -2/3 ಬರುತ್ತೆ ನೋಡಿ. ಓಕೆ, ನಾವು ಯು ಜಸ್ಟ್ ಸಿ ಎಲ್ಲರೂ ತೊಗೊಳ್ಳಿ, LCM ತೊಗೊಳ್ಳಿ, ಇಲ್ಲಾಂದ್ರೆ 1 ಇರುತ್ತೆ, LCM ತೊಗೊಳ್ಳಿ. ಓಕೆ, 3 2 LCM ಏನಾಗುತ್ತೆ ನಮಗೆ 6 ಆಗುತ್ತೆ, 6 ಬರ್ಕೊಳ್ಳಿ. 3 2 ಜಾ 6, 2 3 ಜಾ 6, ನೆಕ್ಸ್ಟ್ 1 6 ಜಾ 6. ಓಕೆ, ದಿಸ್ ವಿಲ್ ಬಿಕಮ್ ಔಟ್ -4, ಓಕೆ -9, ಓಕೆ +12 ಆಗುತ್ತೆ. ಓಕೆ, ಮಾಡ್ಲಸ್ ಯು ರೈಟ್ ಆಸ್ ಇಟ್ ಈಸ್. ಅದೇ ಥರ ಇಲ್ಲಿನೂ LCM ಇಲ್ಲೇನಂದ್ರೆ 1 ಇರುತ್ತೆ, 1 ಬರ್ಕೊಳ್ಳಿ. ನೆಕ್ಸ್ಟು LCM 6 ಆಗುತ್ತೆ, 6 ಬರ್ಕೊಳ್ಳಿ. ಸೊ 2 3 ಜಾ 6, 1 6 ಜಾ 6, 3 2 ಜಾ 6. ಓಕೆ, ನೆಕ್ಸ್ಟ್ 3 3 ಜಾ 9 ಆಗುತ್ತೆ, ಪ್ಲಸ್ 6 2 ಜಾ 12 ಆಗುತ್ತೆ. ನೆಕ್ಸ್ಟ್ -1 ಮಾಡಿದ್ರೆ ಪ್ಲಸ್ ಆಗುತ್ತೆ, 2 2 ಜಾ 4 ಆಗುತ್ತೆ, 4 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಇಲ್ಲಿ ಏನು ಬರುತ್ತೆ ನೋಡಿ. ಸೊ ದಟ್ ಈಸ್ ನಮಗೆ -4 -9 ಅಂದರೆ ನೆಕ್ಸ್ಟ್ ಬರುತ್ತೆ -13 ಬರುತ್ತೆ. -13 + 12 ಅಂದರೆ -1/6 ಬರುತ್ತೆ, ಅಂದರೆ -1/6. ಇದು ನಮಗೆ ಮಾಡ್ಲಸ್ ಇದೆ, ಬರಂಗಿದ್ದಂಗೆ ಬರುತ್ತೆ. ನೆಕ್ಸ್ಟ್ ಇದೆಲ್ಲ ಆ್ಯಡ್ ಮಾಡಿ ಎಷ್ಟು ಬರುತ್ತೆ ನಮಗೆ 9 + 12 ಅಂದರೆ 21 ಬರುತ್ತೆ. 21 + ಅಂದರೆ 4 ಅಂದರೆ 25/6 ಬರುತ್ತೆ. ಓಕೆ, ನಾವು ಇದು ಮಾಡ್ಲಸ್ ತೆಗೆದ್ರೆ ಏನು ಬರುತ್ತೆ, 1/6 ಬರ್ತದೆ, 1/6 ಬರ್ಕೊಳ್ಳಿ. ಪ್ಲಸ್ 25/6 ಇದೆ, 25/6 ಬರ್ಕೊಳ್ಳಿ. ಓಕೆ, ಇದು ನೋಡಿ ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ, ಏನು ಬರುತ್ತೆ ನಮಗೆ. ಓಕೆ, ನಾವು ಜಸ್ಟ್ ಸಿ 1/6 + 25/6 ಅಂದರೆ 26/6 ಬರುತ್ತೆ ನೋಡಿ. ಬಿಕಾಸ್ ಡಿನಾಮಿನೇಟರ್ ಸೇಮ್ ನ್ಯೂಮರೇಟರ್ ಆ್ಯಡ್ ಮಾಡ್ಕೋಬೋದು, 26/6. ನೆಕ್ಸ್ಟ್ 3 ಜಾ ಓಕೆ 2 ಹೌ ಮಚ್ 2 1 ಜಾ 2 13 ಜಾ. ನಮ್ಗೇನು ಬರ್ತದೆ 13/3 ಬರ್ತದೆ. 13/3 ಸ್ಕ್ವಯರ್ ಯೂನಿಟ್ಸ್. ಓಕೆ, 13/3 ಸ್ಕ್ವಯರ್ ಯೂನಿಟ್ಸ್. ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಬೌಂಡೆಡ್ ಬೈ ದ ರೀಜನ್ y = 3x + 2 ಆ್ಯಂಡ್ x ಆಕ್ಸಿಸ್ ನಮಗೆ ಎಷ್ಟು ಬರುತ್ತೆ, ನಮಗೆ ಇದ್ರ ಏರಿಯಾ ಏನು ಬರುತ್ತೆ ಅಂದರೆ ದಟ್ ಈಸ್ 13/3 ಸ್ಕ್ವೇರ್ ಯೂನಿಟ್ಸ್. ಓಕೆ, ಸೊ ನೀಟಾಗಿ ನೀವು ಕೇರ್ಫುಲ್ ಆಗಿ ಮಾಡಬೇಕು. ಓಕೆ, ಬೇಕಾದರೆ ಸ್ಟಾರ್ಟಿಂಗಿಂದ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಇಲ್ಲಿಂದ. ಓಕೆ, ಇಲ್ಲಿಂದ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಬೇಕಾದ್ರೆ. ಇಷ್ಟ ಆಯ್ತಾ, ಇಷ್ಟು ಬರ್ಕೊಂಡ್ರಾ? ಓಕೆ, ನೆಕ್ಸ್ಟ್ ಇಷ್ಟು ನೋಡಿ, ಉಳ್ಕಿದ್ದಿಷ್ಟು. ಓಕೆ, ಉಳ್ಕಿದ್ದಿಷ್ಟು ಬರ್ಕೊಳ್ಳಿ. ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಆಯ್ತು ನೋಡಿ, ಇಷ್ಟು ಕ್ವಶನ್ ಸಾಲ್ವ್ ಮಾಡಿಬಿಟ್ರೆ ಮುಗಿತು. ನೀವು ಯಾವ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ನಲ್ಲಿ ಯಾವ ಕ್ವಶನ್ ಕೊಟ್ಟರು ಸಾಲ್ವ್ ಮಾಡೇ ಮಾಡ್ತೀರಾ. ಇವೇ ಕ್ವಶನ್ ಈ ಕ್ವಶನ್ ಬಿಟ್ಟು ಬೇರೆ ಕ್ವಶನ್ಸ್ ಕೇಳಿಲ್ಲ. ಅದರಲ್ಲಿ ಫಸ್ಟ್ 2 ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್ ಆಗ್ತವೆ. ಅವೆಲ್ಲ ಕ್ವಶನ್ಸು ಚೆನ್ನಾಗಿ ಮಾಡ್ಕೊಳ್ಳಿ. ಸೊ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಬೇರೆ ಎಲ್ಲ ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸಿದ್ದೀನಿ. ಅದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡಿಕೊಂಡು ಬೇರೆ ಚಾಪ್ಟರ್ಸು ಮಾಡ್ಬೋದು. ಓಕೆ, ನೋಡಿ ಎಕ್ಸಾಮು ಈಗ ಸ್ವಲ್ಪ ದಿವಸ ಇದೆ, ನಿಮ್ಗೆ ಏನಿಲ್ಲ, ಒಂದು 3-4 ದಿವಸ ಇರುತ್ತೆ ಅಷ್ಟೇ. ಓಕೆ, ಅದಕ್ಕೋಸ್ಕರ ನೀವು ಭಾಳ ಕಷ್ಟಪಡಿ. ಏನು 4 ದಿವಸ ಇರುತ್ತೆ, ನಿಮ್ಗೆ 4 ದಿವಸ ಗ್ಯಾಪ್ ಇರುತ್ತೆ, ಚೆನ್ನಾಗಿ ಕಷ್ಟಪಡಿ. ಓಕೆ, ಸೊ ಅದಕ್ಕೋಸ್ಕರ ನಮಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾಕಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿದರೆ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸೇ ಮಾಡ್ತೀನಿ, ನಿಮ್ಮ ಫ್ರೆಂಡ್ಸು ಕಲಿತಾರೆ. ಓಕೆ, ನನಗೂ ವೀಡಿಯೋಸ್ ಮಾಡ್ಬೇಕಂತ ಸ್ವಲ್ಪ ಮೋಟಿವೇಶನ್ ಬರುತ್ತೆ. ಓಕೆ, ಸಬ್ಸ್ಕ್ರೈಬು ಮಾಡಿ. ನಮ್ಗೆ ಹೇಳೋಕ್ಕೂ ಬರೋದು ನೋಡಿ ಸಬ್ಸ್ಕ್ರೈಬ್ ಅಂತೇಳಿ. ಇವೆಲ್ಲ ಪಾಠ ಮಾಡಿ ಸಬ್ಸ್ಕ್ರೈಬ್ ಅಂತ ಹೇಳೋಕ್ಕೆ ಬರೋದು. ಸಬ್ಸ್ಕ್ರೈಬು ಮಾಡಿ. ಓಕೆ, ಸೊ ನೆಕ್ಸ್ಟು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್.